ಹಲೋ ಸ್ಟೂಡೆಂಟ್ಸ್, ಈ ದಿನ ನಾನು ಈ ವಿಡಿಯೋದಲ್ಲಿ ಹೆಗರ್ಸ್ಟ್ರಾಂಡ್ ಇನ್ನೋವೇಷನ್ ಡಿಫ್ಯೂಷನ್ ಮಾಡಲ್ ಅಂತ ಇದೆ. ಒಂದು ಪರಿಷ್ಕಾರಗಳು, ಇನ್ನೋವೇಷನ್ಸ್ ಅಂತಂದರೆ ಪರಿಷ್ಕಾರಗಳು. ಸೊ ಡಿಸ್ಕವರೀಸ್ ಅಂತಂದರೆ ಆವಿಷ್ಕಾರಗಳು, ಇನ್ನೋವೇಷನ್ಸ್ ಅಂತಂದರೆ ಡಿಸ್ಕವರ್ ಆಗಿರೋದನ್ನು ಇಂಪ್ರೂವೈಸ್ ಮಾಡ್ತಾರೆ. ಕೆಲವೊಂದು ನವೀನ ರೀತಿಯಲ್ಲಿ ಅದನ್ನು ಇಂಪ್ರೂವೈಸ್ ಮಾಡ್ತಾರೆ. ಅದನ್ನು ನಾವು ಇನ್ನೋವೇಷನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಅದಕ್ಕೆ ಪದ ನಾವೀನ್ಯತೆ ಅಂತ ಹೇಳ್ಬೋದು. ನಾವೀನ್ಯತೆಗಿಂತ ಪರಿಷ್ಕಾರ ಉತ್ತಮವಾದ ಪದ, ಹಾಗಾಗಿ ನಾನು ಅದನ್ನು ಬಳಸ್ತಾ ಇದ್ದೀನಿ. ಸೊ ಹೆಗರ್ಸ್ಟ್ರಾಂಡ್ ಅನ್ನೋನು ಒಬ್ಬ ಭೂಗೋಳಶಾಸ್ತ್ರಜ್ಞ. ಅವನು ಸ್ವೀಡನ್ ದೇಶದವನು. ಅವನು ಈ ಒಂದು ಡಿಫ್ಯೂಷನ್ ಮಾಡಲನ್ನು ನಮ್ಮ ಭೂಗೋಳಶಾಸ್ತ್ರದಲ್ಲಿ ಹೇಳ್ತಾನೆ. ಡಿಫ್ಯೂಷನ್ ಅಂತಂದರೆ ಪರಿಷ್ಕಾರಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಹೇಗೆ ಜನರಿಂದ ಜನರಿಗೆ ಹರಡ್ತಾ ಹೋಗಿದೆ ಅನ್ನೋದನ್ನು ಇವನು ತನ್ನ ಮಾದರಿಯಲ್ಲಿ ತೋರಿಸ್ತಾನೆ. ಮಾಡೆಲ್ ಅಂತ ಕರಿತೀವಿ. ಇಟ್ ಈಸ್ ಎ ಜಿಯೋಗ್ರಫಿಕಲ್ ಮಾಡೆಲ್. ಥಿಯರೀಸ್ ಮತ್ತು ಮಾಡೆಲ್ಸ್ಗೂ ಇರುವಂತಹ ಸಂಬಂಧ ಸಹ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಬೇಸಿಕಲಿ ದಿಸ್ ವಿಡಿಯೋ ಈಸ್ ಅಬೌಟ್ ಹೆಗರ್ಸ್ಟ್ರಾಂಡ್ಸ್ ಇನ್ನೋವೇಷನ್ ಡಿಫ್ಯೂಷನ್ ಮಾಡೆಲ್ ಅಂತ. ಸೊ ಹೌ ದ ಇನ್ನೋವೇಷನ್ಸ್ ಆರ್ ಡಿಫ್ಯೂಸ್ಡ್ ಬೈ ದ ಪೀಪಲ್ಸ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಸೊ ಇದನ್ನು ವಾಸ್ತವದ ಸಂಗತಿ ಮತ್ತು ಮಾಡೆಲ್ ಇವೆರಡನ್ನು ಇವನು ತನ್ನ ಪುಸ್ತಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸೊ ಒಂದಾಗಿ ನಾವು ನೋಡ್ಕೋತಾ ಹೋಗೋಣ. ಇದನ್ನು ನಾವು ಹೆಗರ್ಸ್ಟ್ರಾಂಡನ ಪರಿಷ್ಕಾರ ಪ್ರಸರಣ ಮಾದರಿ ಅಂತ ಕರಿತೀವಿ. ಸೊ ಇದೇನಿದು ಹೆಗರ್ಸ್ಟ್ರಾಂಡನ ಪರಿಷ್ಕಾರ ಪ್ರಸರಣ ಮಾದರಿ ಅಂತ ಕನ್ನಡದಲ್ಲಿ. ಇದಕ್ಕೆ ಸೋಸು ಸಿಗಲ್ಲ ಕನ್ನಡದಲ್ಲಿ. ಹಾಗಾಗಿ ನಾನು ತುಂಬ ಕಷ್ಟಪಟ್ಟು ಹಲವಾರು ಕಡೆಗಳಿಂದ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅವನ ಒರಿಜಿನಲ್ ಮಾಂಟೆ ಕಾರ್ಲೋ ಮೆಥಡ್ ಅಂತ ಒಂದು ಆರ್ಟಿಕಲ್, ರಿಸರ್ಚ್ ಆರ್ಟಿಕಲ್ಲೇ ಪಬ್ಲಿಷ್ ಆಗಿದೆ. ಅದನ್ನೇ ತಗೊಂಡು ಮೂಲದಲ್ಲೇ ಓದಿ ಅದನ್ನು ತರ್ಜುಮೆ ಮಾಡಿ ಅರ್ಥ ಆಗಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡಿರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೂ ಅರ್ಥ ಆದರೆ ನನಗೆ ರಿಪ್ಲೈ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಸಿದ್ಧಾಂತ ಮತ್ತು ಮಾದರಿ. ಸೊ ಇದು ಮಾದರಿ, ಎ ಮಾಡೆಲ್. ಸಿದ್ಧಾಂತ ಅಂತಂದರೆ ಥಿಯರಿ. ಸಿದ್ಧಾಂತ ಮತ್ತು ಮಾದರಿಗೆ ಇರುವಂತಹ ವ್ಯತ್ಯಾಸ ನೋಡೋಣ. ಇವೆರಡನ್ನು ಕೆಲವರು ಒಂದೇ ಅರ್ಥದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾರೆ. ಸೊ ಸಿದ್ಧಾಂತ, ಇದನ್ನು ಓದಿದ್ರೆ ಗೊತ್ತಾಗ್ತದೆ ನಿಮಗೆ. ಇದನ್ನು ಸಿದ್ಧಾಂತ ಅಂತಂದರೆ ಡಿಸ್ಕ್ರಿಪ್ಷನ್ ಆಫ್ ಫೆನೋಮೆನಾ ಇನ್ ಎ ಜನರಲ್ ಟರ್ಮ್ಸ್ ಈಸ್ ನೋನ್ ಆ್ಯಸ್ ಥಿಯರಿ ಅಂತ. ಒಂದು ವಿಷಯ ಇರ್ತದೆ, ಅದನ್ನು ನಾವು ಸಾಮಾನ್ಯವಾದ ವಸ್ತುಗಳು, ಸರಳವಾದಂತಹ ಭಾಷೆಯಲ್ಲಿ ಅದನ್ನು ಡಿಸ್ಕ್ರಿಪ್ಷನ್ ಮಾಡೋಕ್ಕೆ ಬಳಸುವಂತಹ ಒಂದು ಮಾಧ್ಯಮವನ್ನು ನಾವು ಥಿಯರಿ ಅಂತ ಹೇಳ್ತೀವಿ. ಸೊ ಇದು ಹೀಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಸೈಂಟಿಫಿಕ್ ಆಗಿ. ಅದನ್ನು ಸಿದ್ಧಾಂತ ಅಂತ ಕರಿತೀವಿ. ಸೊ ಈ ಸಿದ್ಧಾಂತವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾವು ಹಲವಾರು ಟೂಲ್ಗಳನ್ನು ಬಳಸ್ತೀವಿ, ಹಲವಾರು ಪರಿಕರಗಳನ್ನು ಬಳಸ್ತೀವಿ. ಅದರಲ್ಲಿ ಮಾದರಿನೂ ಸಹ ಒಂದು ಮಾಡೆಲ್. ಸೊ ಮಾಡೆಲ್ ಒಂದು ವಾಸ್ತವಿಕತೆಯ ಒಂದು ಉದ್ದೇಶಪೂರ್ವಕ ನಿರೂಪಣೆ. ನಾನು ಆಗಲೇ ಹೇಳ್ದಂಗೆ ಹಲವಾರು ಪರಿಕರಗಳು ಸಿದ್ಧಾಂತದಲ್ಲಿ, ಮಾದರಿನೂ ಒಂದು ಪರಿಕರ. ಹಾಗಾಗಿ ಮಾದರಿಗಳು ಸಿದ್ಧಾಂತಗಳಿಗೆ ತಳಹದಿಯಾಗಿರ್ತವೆ. ಸೊ ಮಾದರಿಗಳ ಮೂಲಕ ನಾವು ಸಿದ್ಧಾಂತವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಮಾದರಿಗಳು ಸಿದ್ಧಾಂತಗಳಿಗೆ ತಳಹದಿಯಾಗಿರುವಂತೆ ಸಿದ್ಧಾಂತಗಳು ವಿದ್ಯಮಾನಗಳ ವಿವರಣೆಗೆ ಮುಖ್ಯ ತಳಹದಿಯಾಗಿದೆ. ಅನೇಕ ವೇಳೆ ಒಂದು ಮಾದರಿಯನ್ನು ಒಂದು ನಿರ್ದಿಷ್ಟ ಪ್ರಕರಣಕ್ಕೆ ಸಿದ್ಧಾಂತದ ಅನ್ವಯವನ್ನು ವಿವರಿಸಲು ಬಳಸಲಾಗ್ತದೆ. ಸಿದ್ಧಾಂತದಲ್ಲಿ ಬರುವಂಥ ಒಂದು ಯಾವುದೋ ಒಂದು ಪ್ರಕರಣ ಇರ್ತದೆ ಅಂತ ಇಟ್ಕೊಳ್ಳೋಣ, ಯಾವುದೋ ಒಂದು ಸಂಗತಿ ಇರ್ತದೆ ಅಂತ ಇಟ್ಕೊಳ್ಳೋಣ. ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೆಲವೊಂದು ಸಾರಿ ಮಾದರಿಗಳನ್ನು ಬಳಸ್ತಾರೆ. ಸೊ ಜೀವ ಬೆಳವಣಿಗೆ ಸಿದ್ಧಾಂತ ಅಂತ ಹೇಳ್ತೀವಿ ಅಲ್ವಾ? ಯಾರು ಕೊಟ್ಟಿದ್ದು? ಡಾರ್ವಿನ್ ಕೊಟ್ಟ ಜೀವ ಬೆಳವಣಿಗೆ ಸಿದ್ಧಾಂತ. ಸೊ ಸಿದ್ಧಾಂತಗಳು ಪ್ರೂವ್ ಆಗಿರಲ್ಲ, ಓಕೆನಾ? ಸಿದ್ಧಾಂತ ಹೇಳಿರ್ತಾನೆ ಅಷ್ಟೇ, ಆಯಿತಾ? ಕೆಲವೊಂದು ಸಮಯದಲ್ಲಿ ಅದು ಅಪ್ಲೈ ಆಗ್ತದೆ, ಆಯಿತಾ? ಎಲ್ಲ ಕಡೆ ಆ ಸಿದ್ಧಾಂತಗಳನ್ನು ಒಪ್ಕೊಂಡು ಅದೆಲ್ಲ ಕಡೆನೂ ಸತ್ಯ ಆಗಿದ್ದು ಎಲ್ಲರೂ ಅದನ್ನು ಒಪ್ಕೊಂಡು ಎಲ್ಲರೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅದು ಲಾ ಆಗ್ತದೆ. ಸಿದ್ಧಾಂತದ ನೆಕ್ಸ್ಟ್ ಸ್ಟೆಪ್ ಏನು? ಲಾ, ನಿಯಮ. ಸೊ ನ್ಯೂಟನ್ನ ನಿಯಮ ಕೇಳಿದ್ದೀರಲ್ವಾ ನೀವು? ಅದು ಎಲ್ಲ ಕಡೆ ಸರ್ವಕಾಲಕ್ಕೂ ವಿದಿತ, ಸರ್ವಕಾಲಕ್ಕೂ ಸತ್ಯ ಅದು ಅಲ್ವಾ? ಆಪಲನ್ನು ಮೇಲೆ ಕೆಸಿದ್ರೆ ಕೆಳಗಡೆ ಬಿದ್ದೇ ಬೀಳ್ತದೆ, ಯಾಕೆ? ಗ್ರಾವಿಟಿ ಇದೆ. ಸೊ ಅದು ನಿಯಮ, ಓಕೆನಾ? ಆ ರೀತಿ ವಿಜ್ಞಾನದಲ್ಲಿ ಹಲವಾರು
ನಿಯಮಗಳಿದ್ದಾವೆ. ಸೊ ಸಿದ್ಧಾಂತದ ನೆಕ್ಸ್ಟು ಸ್ಟೇಜ್ ಏನಪ್ಪ, ನಿಯಮ. ಸಿದ್ಧಾಂತಕ್ಕಿಂತ ಕೆಳಗಡೆ ಬರೋದು ಮಾದರಿ ಅಂತ ಅನಿಸ್ಕೋತದೆ. ಅರ್ಥ ಆಯ್ತು ಅಂತ ಕಾಣಿಸ್ತದೆ. ನಾವು ಮುಂದಕ್ಕೆ ಹೋಗೋಣ. ಸೊ ಈ ಮಾದರಿ, ಇದು ಸಿದ್ಧಾಂತ ಅಲ್ಲ, ಮಾದರಿ ಪ್ರಸರಣ, ಯಾವುದು ಸಾಂಸ್ಕೃತಿಕ ಪ್ರಸರಣ, ಡಿಫ್ಯೂಷನ್ ಆಫ್ ಕಲ್ಚರ್, ಅದ್ರ ಬಗ್ಗೆ ಸೋಷಿಯಾಲಜಿಸ್ಟ್ ಒಬ್ಬ ಹೇಳ್ತಾನೆ. ಅದೇ ರೀತಿ ಇನ್ನೋವೇಷನ್ ಅಂದರೆ ಪರಿಷ್ಕಾರಗಳು ಯಾವ ರೀತಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡ್ತಾ ಹೋಗ್ತದೆ, ಅಂದರೆ ಸಮಾಜದಲ್ಲಿ ಹೇಗೆ ಹರಡ್ತದೆ ಅನ್ನೋದನ್ನು ಟಾರ್ಸ್ಟನ್ ಹೆಗರ್ಸ್ಟ್ರಾಂಡ್ ಹೇಳ್ತಾನೆ. 1953ರಲ್ಲಿ ಇವನ ಪುಸ್ತಕ ಸ್ವೀಡಿಷ್ ಭಾಷೆಯಲ್ಲಿ ಪ್ರಕಟ ಆಯಿತು. ಅದು ಸ್ವೀಡನ್ನಲ್ಲಿ ಮಾತ್ರ ಇತ್ತು. ಯಾಕೆ? ಸ್ವೀಡಿಷ್ ಭಾಷೆಯಲ್ಲಿತ್ತು. ಪ್ರಪಂಚದ ಉಳಿದ ಜನಗಳಿಗೆ ಅದು ಗೊತ್ತೂ ಇರಲಿಲ್ಲ. ಹಾಗಾಗಿ ಅವರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡು ಹೋಗಿಲ್ಲ. ಅದನ್ನು ಕಂಡು ಹಿಡಿದು 1967ರಲ್ಲಿ ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡ್ತಾರೆ. ಇಂಗ್ಲೀಷ್ಗೆ ಏನಂತ ಅನುವಾದ ಮಾಡ್ತಾರಪ್ಪ ಅಂತಂದರೆ ಇನ್ನೋವೇಷನ್ ಡಿಫ್ಯೂಷನ್ ಆ್ಯಸ್ ಎ ಸ್ಪೇಷಿಯಲ್ ಪ್ರಾಸೆಸ್ ಅಂತ ಅನುವಾದ ಮಾಡೋದು. ಅದಾದಮೇಲೆ ಇವನ ಈ ಮಾದರಿಯ ಪ್ರಾಮುಖ್ಯತೆ ಪ್ರಪಂಚದ ಎಲ್ಲ ವೈಜ್ಞಾನಿಕ ಜಗತ್ತಿಗೆ ಗೊತ್ತಾಗ್ತದೆ. ಓಕೆನಾ? 67ರಲ್ಲಿ ಅನುವಾದ ಆಗಿ ಬಂತು. ಸೊ ಈ ಪುಸ್ತಕದಲ್ಲಿ ಅವನು ಬಳಸಿರುವಂತಹ ಮಾದರಿ ಕಿಂಡಾ ಇಡ್ರೆ ಪ್ರದೇಶ, ಸ್ವೀಡನ್ನಲ್ಲಿದೆ. ಕಿಂಡಾ ಇಡ್ರೆ ಪ್ರದೇಶ ಸ್ವಲ್ಪ ವಿಚಿತ್ರವಾಗಿರ್ತವೆ ಸ್ವೀಡನ್ ಹೆಸರುಗಳು. ಅವನು ಈ ಮಾದರಿಯನ್ನು ಡೆವಲಪ್ ಮಾಡಬೇಕಾದ್ರೆ ಒಂದು ಪ್ರದೇಶವನ್ನು ತಗೋತಾನೆ. ಒಂದು ಪ್ರದೇಶದಲ್ಲಿ ಈಗಾಗಲೇ 2 ಪರಿಷ್ಕಾರಗಳು, ಸೊ ದೇರ್ ಆರ್ 2 innovations ವಿಚ್ ಆರ್ ಆಲ್ರೆಡಿ ಸ್ಪ್ರೆಡ್, ಈಗಾಗಲೇ ಅವು ಪ್ರಸರಣ ಆಗಿರ್ತವೆ. ಓಕೆನಾ? ಆ ಪ್ರಸರಣ ಹೇಗೆ ಸ್ಟಾರ್ಟ್ ಆಯಿತು, ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಹೇಗೆ ಅದರ ಪ್ರಸರಣ ಆಯಿತು ಅನ್ನೋದನ್ನು ಫಸ್ಟು ಸ್ಟಡಿ ಮಾಡ್ತಾನೆ. ಸೊ ಆ 2 ಪರಿಷ್ಕಾರಗಳೇನಪ್ಪ ಅಂತಂದರೆ, ಮೊದಲನೇದು ಸ್ವೀಡನ್ ಸರ್ಕಾರ ಈ ಪ್ರದೇಶದ ರೈತರಿಗೆ ಒಂದು ಸಬ್ಸಿಡಿ ಕೊಡೋಕ್ಕೆ ಮುಂದೆ ಬರ್ತದೆ. ಏನಪ್ಪ ಅಂತಂದರೆ, ತಮ್ಮ ಜಮೀನಿನ ಸುತ್ತ ಬೇಲಿ ಹಾಕ್ಕೊಳ್ಳಿ, ನಾವು ನಿಮಗೆ ಸಬ್ಸಿಡಿ ಕೊಡ್ತೀವಿ. ಮತ್ತು ಆ ಜಮೀನು ಸುತ್ತ ನೀವೇನಪ್ಪ ಕಂಡೀಷನ್ ಏನಪ್ಪ ಅಂತಂದರೆ, ಅಲ್ಲಿ ನೀವು ಹುಲ್ಲನ್ನು ಬೆಳೆಸಬೇಕು, ದನ ಕರುಗಳಿಗೆ ಮೇವನ್ನು ಬೆಳೆಸಬೇಕು. ಸೊ ಇದರಿಂದ ಈ ಉದ್ದೇಶ ಏನಪ್ಪ ಆಯಿತು ಅಂತಂದರೆ, ಕಾಡಿನ ಅಂಚಿನಲ್ಲೇ ಇದ್ದಂತಹ ಈ ವ್ಯವಸಾಯ ಪ್ರದೇಶಗಳು, ಅಲ್ಲಿಗೆ ರೈತರು ತಮ್ಮ ದನ ಕರುಗಳನ್ನು ಮೇಯಲಿಕ್ಕೆ ಬಿಡ್ತಾಯಿದ್ರು. ಹಾಗಾಗಿ ಅಲ್ಲಿರುವಂತಹ ಸಸಿಗಳು, ಆಗ್ತಾನೆ ಬೆಳೆದಂತಹ ಸಸಿಗಳನ್ನೆಲ್ಲ ಇವು ತಿಂದುಬಿಟ್ಟು ಕಾಡು ನಾಶ ಆಗ್ತಾಯಿತ್ತು. ಅದಕ್ಕೋಸ್ಕರ ಇನ್ನೋವೇಟಿವ್ ಆಗಿ ಸ್ವೀಡನ್ ಸರ್ಕಾರ ಈ ಒಂದು ಇದನ್ನು ಸ್ಕೀಮನ್ನು ತರ್ತದೆ. ಓಕೆನಾ? ಎರಡನೇದೇನಪ್ಪ ಅಂತಂದರೆ TB ಕಂಟ್ರೋಲ್ ಬಗ್ಗೆ. ಸೊ ಟ್ಯೂಬರ್ಕುಲೋಸಿಸ್ ಅಂತ ಒಂದು ಜಾನುವಾರುಗಳಲ್ಲಿ, ಬೊವೈನ್ ಟ್ಯೂಬರ್ಕುಲೋಸಿಸ್ ಅಂತ ಜಾನುವಾರುಗಳಲ್ಲಿ ಕ್ಷಯರೋಗ ಬಂದಿತ್ತು. ಅದರ ಕಂಟ್ರೋಲ್ ಮಾಡೋಕ್ಕೋಸ್ಕರ ಲಸಿಕೆಯನ್ನು ಇಂಟ್ರೊಡ್ಯೂಸ್ ಮಾಡ್ತದೆ. ಆ ಲಸಿಕೆ ಹಾಕಲಿಕ್ಕೆ ಸಬ್ಸಿಡಿನೂ ಸಹ ಕೊಡ್ತದೆ. ಇವೆರಡು ಇನ್ಫಾರ್ಮೇಷನ್ನು, ಈ 2ರ ಇನ್ಫಾರ್ಮೇಷನ್ನು ಆ ಪ್ರದೇಶದಲ್ಲಿ, ಯಾವುದೋ ಕಿಂಡಾ ಇಡ್ರೆ ಪ್ರದೇಶದಲ್ಲಿ ಯಾವ ರೀತಿ ಸ್ಪ್ರೆಡ್ ಆಗ್ತಾ ಹೋಯಿತು ಅನ್ನೋದನ್ನು ಇವನು ಫಸ್ಟು ಕಂಡುಹಿಡ್ಕೊಳ್ತಾನೆ. ಅದೇ ಮಾದರಿಯಲ್ಲಿ ಇನ್ನೋವೇಷನ್ ಹೇಗೆ ಮತ್ತು ಯಾಕೆ ಒಂದು ಪ್ರದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೇಗೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ ಅನ್ನೋದನ್ನು ಒಂದು ಮಾದರಿ ಮಾಡಿಬಿಟ್ಟು ಅದನ್ನು ಎಲ್ಲದಕ್ಕೂ ಅಪ್ಲೈ ಮಾಡೋಕ್ಕೆ ಇವನು ಟ್ರೈ ಮಾಡ್ತಾನೆ. ಓಕೆ, ಇದು ನೋಡ್ತಾ ಇರ್ಬೋದು ನೀವು. ಇದೆಯಲ್ಲ ಈ ಚಿತ್ರಗಳು 1929ರಲ್ಲಿ, 30ರಲ್ಲಿ, 31ರಲ್ಲಿ, 32 ಮತ್ತು 33 ಇಸ್ವಿ. ಈ ಇಸವಿಗಳಲ್ಲಿ ಈ ಡಾಟ್ಸ್ ಇದಾವಲ್ಲ, ಮೊದಲು 3 ಜನ ಮಾತ್ರ 29ರಲ್ಲಿ 3 ಜನ ಅಡಾಪ್ಟ್ ಮಾಡ್ಕೊಂಡ್ರು. ಯಾವುದನ್ನು? ಸ್ಪ್ರೆಡ್ ಆಫ್ ಸಬ್ಸಿಡಿ ಫಾರ್ ಇಂಪ್ರೂವ್ಡ್ ಪ್ಯಾಸ್ಚರ್ ಆ್ಯಂಡ್ ಸ್ಮಾಲ್ ಫಾರ್ಮ್ಸ್. ಓಕೆನಾ? ಆ ಸಬ್ಸಿಡಿ ಕೊಟ್ರಲ್ಲ ಸುತ್ತ ಬೇಲಿ ಹಾಕಲಿಕ್ಕೆ, ಅದು ಹೇಗೆ ಸ್ಪ್ರೆಡ್ ಆಯಿತು ಅಂತ 29ರಿಂದ 33ವರೆಗೆ ಅದನ್ನು ಅಳವಡಿಸಿಕೊಂಡಂತಹ ಜನಸಂಖ್ಯೆ ಜಾಸ್ತಿ ಆಯಿತು. 29ರಲ್ಲಿ ಸ್ಟಾರ್ಟ್ ಆಯಿತು. ನೋಡಿ ಇಲ್ಲಿ ಕ್ಲಸ್ಟರಲ್ಲಿ ಆಯಿತು. ಇದು ದೊಡ್ಡ ಚುಕ್ಕಿ ಅಡ್ಯಾಪ್ಟ್ ಮಾಡಿಕೊಂಡ್ರು, ಅದನ್ನು ಅಳವಡಿಸ್ಕೊಂಡವರು. ಸಣ್ಣ ಚುಕ್ಕಿಗಳು ಪೊಟೆನ್ಷಿಯಲ್, ಈ ಅಳವಡಿಸಿಕೊಳ್ಳಲು ಯೋಗ್ಯರಾದಂತಹ ಜನ ಇವರು. ಇವ್ರಿಗೆಲ್ಲ ಜಮೀನಿದೆ, ಇವರು ಅಳವಡಿಸಿಕೊಳ್ಳಲು ಅಂದರೆ ಭಾವಿ ಫಲಾನುಭವಿಗಳು ಅಂತ ಹೇಳ್ಬೋದು. ಓಕೆನಾ? ಈ ಸ್ಕೀಮನ್ನು ಅವರು ಅಳವಡಿಸ್ಕೊಳ್ಳಬಹುದು. ನೋಡಿ ಇಲ್ಲಿ 3 ಜನ ಇದ್ದಿದ್ದು 31ಕ್ಕೆ ಇಷ್ಟು ಜನಕ್ಕೆ ಸ್ಪ್ರೆಡ್ ಆಯಿತು ಆ ನ್ಯೂಸು, ಅವರೆಲ್ಲ ಅಡಾಪ್ಟ್ ಮಾಡಿಕೊಂಡ್ರು. ಸೊ ಇವರು ಸಹ ಹೀಗೆ ಇದು 33ರಷ್ಟೊತ್ತಿಗೆ ಸುಮಾರು ಜನ ಇದನ್ನು ಆಕ್ಸೆಪ್ಟ್ ಮಾಡ್ಕೋತಾರೆ. ಸೊ ನೆಕ್ಸ್ಟು ಎರಡನೆಯ ಇನ್ನೋವೇಷನ್ ಹೇಳಿದ್ನಲ್ಲ, ಬೊವೈನ್ ಟ್ಯೂಬರ್ಕುಲೋಸಿಸ್ ಅಂದರೆ ಜಾನುವಾರುಗಳ ಕ್ಷಯರೋಗ, ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ತಂದಿದ್ದಂತಹ ಸ್ಕೀಮು. ಅದನ್ನು ಫಸ್ಟು ಸ್ಟಾರ್ಟಿಂಗಲ್ಲಿ
ಇಬ್ಬರು ಮಾತ್ರ ಅಡಾಪ್ಟ್ ಮಾಡಿಕೊಂಡ್ರು. ನಂತರ ಇದು ಸ್ಪ್ರೆಡ್ ಆಗ್ತಾ ಹೋಯಿತು. 41ರಷ್ಟಕ್ಕೆ ಇದು ಇಡೀ ಪ್ರದೇಶದಲ್ಲಿ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಜನ ಇದನ್ನು ಈ ಇನೋವೇಷನ್ನ ಅಡಾಪ್ಟ್ ಮಾಡಿಕೊಂಡ್ರು. ಸೊ ಇದು ವಾಸ್ತವವಾಗಿ ನಡೆದಿರೋದು. ಓಕೆನಾ, ನೋಡಿ ಇಷ್ಟು ಜನ ಇದ್ದು ಇಷ್ಟು ಜನ ಆಗಿದೆ. ನೆಕ್ಸ್ಟು ಇದನ್ನು ಸ್ಟಡಿ ಮಾಡಿಬಿಟ್ಟು ಈ ಎರಡೂ ಪರಿಣಾಮಗಳನ್ನ ಸ್ಟಡಿ ಮಾಡಿಬಿಟ್ಟು ಅವನು 3 ಹಂತದಲ್ಲಿ ಈ ಪರಿಷ್ಕಾರಗಳ ಪಸರಿಸುವಿಕೆ ನಡೀತದೆ ಅಂತ ಹೇಳ್ತಾನೆ. ಸೊ ಮೊದಲನೇ ಹಂತ ಪ್ರಾಥಮಿಕ ಹಂತ. ಮೊದಲು ಒಪ್ಪಿದವರು ಅಂದರೆ ಆಕ್ಸೆಪ್ಟರ್ಸ್ ಅಂತ ಕರೀತಾನೆ. ಒಪ್ಪಿದವರ ಸ್ಥಳೀಯ ಸಾಂದ್ರೀಕರಣ, ಒಂದು ಪ್ರದೇಶದಲ್ಲಿ ಆಗ ಸಾಂದ್ರೀಕರಣ ಆಗ್ತದೆ ಫಸ್ಟ್ ಸ್ಟೇಜಲ್ಲಿ. ಓಕೆನಾ, ಫಸ್ಟ್ ಒಬ್ಬನಿಗೆ ಇನ್ಫಾರ್ಮೇಷನ್ ಗೊತ್ತಾಗ್ತದೆ, ಅವನು ಅದನ್ನು ಅಡಾಪ್ಟ್ ಮಾಡ್ಕೋತಾನೆ. ಓಕೆನಾ, ಅದನ್ನು ಅಳವಡಿಸ್ಕೋತಾನೆ. ಅದಾದ ನಂತರ ಅವನು ಪಕ್ಕದಲ್ಲಿರೋರಿಗೆ ಹೇಳ್ತಾನೆ, ಅವರು ಅದನ್ನು ಚೆನ್ನಾಗಿದೆ ಈ ಸ್ಕೀಮ್ ಅಂದ್ಬಿಟ್ಟು ಅಡಾಪ್ಟ್ ಮಾಡ್ಕೋತಾರೆ. ಓಕೆನಾ, ಹಾಗಾಗಿ ಒಂದು ಕ್ಲಸ್ಟರ್ ಅಲ್ಲಿ ಸಾಂದ್ರೀಕರಣ ಆಗ್ತದೆ. ಅದು ಸ್ಥಳೀಯ ಸಾಂದ್ರೀಕರಣ ಅಂತ ಕರಿತಾನೆ, ಲೋಕಲ್ ಕ್ಲಸ್ಟರಿಂಗ್ ಅಂತ. ಅದು ಪ್ರಾಥಮಿಕ ಹಂತ. ಸೊ ಪ್ರಾಥಮಿಕ ಪಸರಿಸುವಿಕೆ ಅಂತ ಹೇಳ್ತೀವಿ. ಎರಡನೇ ಹಂತದಲ್ಲಿ ಅದು ದ್ವಿತೀಯ ಸಾಂದ್ರೀಕರಣ, ಸೊ ಸೆಕೆಂಡರಿ ಕಾನ್ಸಂಟ್ರೇಷನ್ ಅಂತ. ಸೊ ಇದು ಮೊದಲ ಹಂತದ ಬೆಳವಣಿಗೆ. ಅಲ್ಲೇನು ಒಬ್ಬ ವ್ಯಕ್ತಿ ಇನ್ನೊಬ್ಬನ ವ್ಯಕ್ತಿಗೆ ಕ್ಲಸ್ಟರ್ ಆಗಿತ್ತಲ್ಲ, ಆ ಕ್ಲಸ್ಟರು ಇನ್ನೂ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಅದು ಸ್ಪ್ರೆಡ್ಡು ರೇಡಿಯಲ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಸ್ಟಾರ್ಟಿಂಗ್ ಇಲ್ಲಿತ್ತು, ಅದು ರೇಡಿಯಲ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗ್ತದೆ ಸುತ್ತಲಿನ ಪ್ರದೇಶಕ್ಕೆ. ಅದನ್ನು ರೇಡಿಯಲ್ ಸ್ಪ್ರೆಡ್ ಅಥವಾ ಕೇಂದ್ರ ವಿಮುಖ ಪ್ರಸರಣ ಸ್ಟೇಜ್ ಅಂತ ಕರಿತೀವಿ. ಮೂರನೇ ಹಂತ ಫೈನಲ್ ಸ್ಟೇಜು ಸಂಪೂರ್ಣ ಹಂತ, ಸೊ ಸ್ಯಾಚುರೇಷನ್ ಸ್ಟೇಜ್ ಅಂತ ಕರೀತಾನೆ. ಈ ಸ್ಟೇಜಲ್ಲಿ ಆ ಇಡೀ ಪ್ರದೇಶದ ಪೂರ್ತಿ ಎಲ್ಲ ಜನ ಇನೋವೇಷನ್ನ ಅಡಾಪ್ಟ್ ಮಾಡ್ಕೊತಾರೆ. ಈ 3 ಹಂತಗಳಲ್ಲಿ ಅದಕ್ಕೂ ಇದಕ್ಕೂ ಅದನ್ನು ಸೇರಿಸ್ತಾರೆ. ಮತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಇನೋವೇಷನ್ ಬಗ್ಗೆ ಒಬ್ಬ ಮಾಹಿತಿ ಪಡೆದ ಅಂತಂತಂದರೆ ಅವನು ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿಯನ್ನು ಪಾಸ್ ಮಾಡ್ತಾನೆ. ಓಕೆನಾ, ಸೊ ಹತ್ತಿರ ಇದ್ದರೆ ಆ ಪಾಸ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಅಂದರೆ ಈಗ ನನಗೆ ಮಾಹಿತಿ ಗೊತ್ತಿದೆ, ಆಯಿತಾ, ನನ್ನ ಹತ್ತಿರದಲ್ಲಿರೋರಿಗೆ ನಾನು ಫಸ್ಟು ಆ ಮಾಹಿತಿನ ಹೇಳ್ತೀನಿ. ಅದೇ ಆ ಮಾಹಿತಿ ಪಡೆಯುವಂಥವನು ದೂರ ಇದ್ದರೆ, ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ದೂರ ಇದ್ದರೆ, ಆಗ ಅವನು ಈ ಮಾಹಿತಿಯನ್ನು ಪಡೆಯುವಂತಹ ಸಾಧ್ಯತೆ ತುಂಬ ಕಡಿಮೆ ಆಗ್ತದೆ. ಇದನ್ನು ಇವನು ನೆರೆಹೊರೆ ಪರಿಣಾಮ ಅಂತ ಕರೀತಾನೆ. ಇದೊಂದು ಫಸ್ಟ್ ಕಾನ್ಸೆಪ್ಟ್, ಇವನ ಸಿದ್ಧಾಂತದಲ್ಲಿ ಬರೋದು, ಇವನ ಮಾದರಿಯಲ್ಲಿ ಬರೋದು ನೇಬರ್ಹುಡ್ ಎಫೆಕ್ಟ್ ಅಂತ. ಸೊ ನೆಕ್ಸ್ಟ್ ಬರೋದು ಈ ಪರಿಷ್ಕಾರಗಳ ಅಳವಡಿಕೆ ಪ್ರಕ್ರಿಯೆ ಯಾವ ರೀತಿ ನಡೀತದೆ ಅಂತ. ಫಸ್ಟು ಒಪ್ಕೋಬೇಕು. ಯಾವುದೇ ಒಂದು ಇನೋವೇಷನ್ ಇದೆ ಅಂತಂದರೆ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಮೊದಲು ಅದನ್ನು ಒಪ್ಪಬೇಕು ಅವನು. ಓಕೆನಾ, ಅದಕ್ಕೂ ಮೊದಲು ಏನು ಇರಬೇಕು, ಆ ಪರಿಷ್ಕಾರದ ಬಗ್ಗೆ ಮಾಹಿತಿ ಆ ವ್ಯಕ್ತಿಗೆ ಇರಬೇಕಾಗ್ತದೆ. ಸೊ ಒಂದು ಇನೋವೇಷನ್ ಆಗಿದೆ, ಅದು ಅಲ್ಲೇ ಇದ್ಬಿಟ್ರೆ ಇವರು ಅಡಾಪ್ಟ್ ಮಾಡ್ಕೊಳ್ಳಲ್ಲ. ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು, ಅದು ಚೆನ್ನಾಗಿದೆ ಅಂತ ಅರ್ಥ ಆಗಿ ಅದನ್ನು ನಾನು ಅಡಾಪ್ಟ್ ಮಾಡ್ಕೋಬಹುದು ಅಂತ ಇವನಿಗೆ ಅನಿಸಿದ್ರೆ ಅದನ್ನು ಒಪ್ಕೋತಾನೆ. ಒಪ್ಕೊಂಡು ಆದಮೇಲೆ ಅದನ್ನು ಅಳವಡಿಸ್ಕೋತಾನೆ. ಓಕೆನಾ, ಸೊ ಈ ಮಾಹಿತಿ, ಆ ಪರಿಷ್ಕಾರದ ಬಗ್ಗೆ ಮಾಹಿತಿ 2 ಮೂಲದಲ್ಲಿ ದೊರೀತದೆ ಅಂತ ಇವನು ಹೇಳ್ತಾ ಬರ್ತಾನೆ. ಆ 2 ಮೂಲಗಳು ಯಾವಪ್ಪ ಅಂತಂದರೆ, ಒಂದು ಸಾರ್ವಜನಿಕ ಮೂಲಗಳು, ಪಬ್ಲಿಕ್ ಕಮ್ಯುನಿಕೇಷನ್ ಚಾನಲ್ಸ್ ಅಂತ. ಸೊ ಅವು ರೇಡಿಯೋ ಇರ್ಬೋದು, ಟಿ ವಿ ಇರ್ಬೋದು, ಚಲನಚಿತ್ರ ಮೂವೀಸ್ ಅಥವಾ ಪೀರಿಯಾಡಿಕಲ್ಸ್ ಅಂತ ಏನು ಕರಿತೀವಿ, ನಿಯತಕಾಲಿಕೆಗಳು, ಪತ್ರಿಕೆಗಳು. ಅವು ವೈಯಕ್ತಿಕ ಮಾಹಿತಿ ಅಂದರೆ ವೈಯಕ್ತಿಕ ಸಾಧನ ಅವ್ಯಾವಪ್ಪ ಅಂತಂದರೆ ಮುಖಾಮುಖಿ ಮಾತುಕತೆ, 1 to 1 ಮಾತಾಡೋದು, ಫೇಸ್ ಟು ಫೇಸ್ ಟಾಕ್. ಸೊ ನಾನು ಹೋಗಿ ಅವನ ಖುದ್ದಾಗಿ ಒಬ್ಬ ವ್ಯಕ್ತಿಯ ಜೊತೆ ಮಾತಾಡೋದನ್ನು ಫೇಸ್ ಟು ಫೇಸ್ ಮಾತುಕತೆಯಿಂದನೂ ಸಹ ಈ ಮಾಹಿತಿ ಒಬ್ಬನಿಂದ ಇನ್ನೊಬ್ಬರಿಗೆ ಹರಡ್ತದೆ. ಮತ್ತು ದೂರವಾಣಿ ಮುಖಾಂತರ, ಫೋನ್ ಇದೆ, ಅವನ ಕಾಲದಲ್ಲಿ 53 ಆಗ ಟೆಲಿಫೋನ್ ಇತ್ತು. ಟೆಲಿಫೋನ್ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಮಾಹಿತಿನ ಕೊಡ್ತಾಯಿದ್ರು. ಅದನ್ನು ಸಹ ವೈಯಕ್ತಿಕ ಅಥವಾ ಖಾಸಗಿ ಮಾಹಿತಿಯ ಪ್ರಸರಣ ಅಂತ ಹೇಳ್ಬೋದು. ನೆಕ್ಸ್ಟು ಲೆಟ್ರ್ ಬರೀತಾ ಇದ್ದ. ಓಕೆ, ಆಗೆಲ್ಲ ಇಮೇಲು ಇಂಟರ್ನೆಟ್ ಎಲ್ಲ ಇರಲಿಲ್ವಲ್ಲ, ಹಾಗಾಗಿ ಸೊ ಇವೆರಡು ವಿಧದಲ್ಲಿ ಮಾಹಿತಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾನೆ. ಇವನು ಈ ಸಿದ್ಧಾಂತವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮಾಂಟೆ ಕಾರ್ಲೋ ಮೆಥಡ್ ಅಂತ ಇದೆ, ಆ ಮೆಥಡನ್ನು ಬಳಸ್ತಾನೆ. ಸೊ ಒಂದು ಸಿದ್ಧಾಂತದಲ್ಲಿ ಮಾಂಟೆ ಕಾರ್ಲೋ ಮೆಥಡನ್ನು ಅಳವಡಿಸ್ತಾರೆ ಅಂತಂದರೆ ಅದು ಸಿಮ್ಯುಲೇಟ್ ಮಾಡೋದು. ಸೊ ವಾಸ್ತವವಾಗಿ ನಡೆಯುವಂತಹ ವಸ್ತುವನ್ನು, ಒಂದು ಪ್ರಕ್ರಿಯೆಯನ್ನು, ಅದನ್ನು ಅಣಕು ರೀತಿಯಲ್ಲಿ ವಾಸ್ತವದ ನಕಲು ಮಾಡೋದು.
ಅದನ್ನು ಸಿಮ್ಯುಲೇಷನ್ ಅಂತ ಕರಿತೀವಿ. ಸೊ ಪೈಲಟ್ಗೆ ಟ್ರೈನಿಂಗ್ ಕೊಡ್ತಾರೆ ಏರೋಪ್ಲೇನ್ ಓಡಿಸೋಕ್ಕೆ. ಅದು ಹೇಗೆ ಕೊಡ್ತಾರೆ, ಫಸ್ಟೇ ಏರೋಪ್ಲೇನ್ಗೆ ಬಿಟ್ಬಿಡಲ್ಲ, ಓಡಿಸಪ್ಪ ನೀನು ಅಂತ. ಮೊದಲೇನು ಮಾಡ್ತಾರೆ, ಆ ಏರೋಪ್ಲೇನಲ್ಲಿರುವಂತಹ ಸ್ವಿಚ್ಗಳು ಎಲ್ಲ ಒಂದು ಕಡೆ ಮಾಡಿರ್ತಾರೆ ಒಂದು ರೂಮಲ್ಲಿ. ಅದೇ ಥರ ಒಂದು ಸ್ಟುಡಿಯೋ ಥರ ಮಾಡಿಟ್ಟಿರ್ತಾರೆ. ಎಲ್ಲ ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ಅದೇನು ಹೇಗಿದೆಯೋ ಹಾಗೇ ಇರ್ತದೆ. ಏರೋಪ್ಲೇನ್ನ ಕಾಕ್ಪಿಟ್ಟಲ್ಲಿ ಕೂತ್ಕೊಂಡ್ರೆ ಯಾವ ದೃಶ್ಯ ಕಾಣಿಸ್ತದೋ ಅದೇ ರೀತಿ ಒಂದು ಸನ್ನಿವೇಶನ ನಿರ್ಮಾಣ ಮಾಡಿರ್ತಾರೆ. ಸೊ ಇದನ್ನು ಸಿಮ್ಯುಲೇಷನ್ ಅಂತ ಕರಿತೀವಿ. ಸೊ ಅಲ್ಲಿ ಅವನು ಟ್ರೈನಿಂಗ್ ತಗೊಂಡು ಆಮೇಲೆ ವಾಸ್ತವಕ್ಕೆ ಬರ್ತಾನೆ. ಸೊ ವಾಸ್ತವವಾಗಿ ನಡೆಯಲ್ಲ, ವಾಸ್ತವದ ನಕಲು, ಅದನ್ನು ಸಿಮ್ಯುಲೇಷನ್ ಅಂತ ಕರಿತೀವಿ. ಸೊ ಮಾಂಟೆ ಕಾರ್ಲೋ ಸಿಮ್ಯುಲೇಷನ್ ಅಂತಂತಂದರೆ ನಿರ್ಧಾರಗಳ ಎಲ್ಲ ಸಂಭಾವ್ಯ ಫಲಿತಾಂಶಗಳನ್ನು ನೋಡಿ ಅಪಾಯದ ಪ್ರಭಾವವನ್ನು ಅಂದಾಜಿಸಲು ಬಳಸ್ತಾರೆ. ಸೊ ಯಾವುದೋ ಒಂದು ಡಿಸಿಷನ್ ತಗೋತೀವಿ ನಾವು ಸಿದ್ಧಾಂತದಲ್ಲಿ, ಆ ಸಿದ್ಧಾಂತದಂತ ಆಗುವಂತಹ ಎಫೆಕ್ಟ್ಸ್ ಏನು, ಪ್ರಾಬಬಲ್ ಔಟ್ಕಮ್ಸ್ ಇದ್ದಾವಲ್ಲ, ಆ ಪ್ರಾಬಬಲ್ ಔಟ್ಕಮ್ಸಿಂದ ಆಗುವಂತಹ ರಿಸ್ಕ್ಸ್ ಏನು ಆಯಿತಾ. ಸೊ ಯಾವುದೋ ಒಂದು ಡಿಸಿಷನ್ ನಾನು ತೊಗೊಂಡಿರ್ತೀನಿ, ಅದರಿಂದ ಹಲವಾರು ರೀತಿಯ ರಿಸಲ್ಟ್ಸ್ ಬರ್ಬೋದು, ಹಲವಾರು ರೀತಿಯ ಫಲಿತಾಂಶಗಳು ನಮಗೆ ಬರಬಹುದು. ಯಾವುದಾದ್ರು ಒಂದು ಬರ್ತದೆ ಆಯಿತಾ, ಹಲವಾರು ಬರ್ಬೋದು ಅಂತ ಇಟ್ಕೋಬೋದು. ಇದಾಗ್ಬೋದು 1 2 3 4 ABCD EFGH ಅಂತ ಹಲವಾರು ಪರಿಣಾಮಗಳು ಬರ್ಬೋದು. ಅದರಿಂದ ಆ ಒಂದೊಂದು ಪರಿಣಾಮದಿಂದನೂ ಆಗುವಂತಹ ಅಪಾಯಗಳ ಬಗ್ಗೆ ನಿರ್ಧಾರ ಮಾಡಿ ಅದನ್ನು ಅಳವಡಿಸ್ಕೊಳ್ಳೋದೇ ಮಾಂಟೆ ಕಾರ್ಲೋ ಮೆಥಡ್. ಸೊ ಅನಿಶ್ಚಿತತೆ ಇದ್ದಾಗ ಉತ್ತಮ ನಿರ್ಧಾರ ಕೈಗೊಳ್ಳೋಕ್ಕೆ ಇದೊಂದು ಪ್ರಮುಖವಾದಂತಹ ಮೆಥಡ್ ಮಾಂಟೆ ಕಾರ್ಲೋ ವಿಧಾನ ಅಂತ. ಸೊ ಈ ಮಾಡಲಲ್ಲಿ ಇವನು ಮಾಂಟೆ ಕಾರ್ಲೋ ವಿಧಾನವನ್ನು ಬಳಸ್ತಾನೆ. ಮಾಂಟೆ ಕಾರ್ಲೋ ಮೆಥಡ್ ಇವನ ಒಂದು ಮಾದರಿಗೆ ಯಾವ ರೀತಿ ಅಳವಡ್ತಾ ಇದ್ದೀನಿ ನಾನು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಸಹ ಕೊಡ್ತಾನೆ, ಒಂದು ಹೋಲಿಕೆ ಕೊಡ್ತಾನೆ. ಏನಪ್ಪ ಅಂತಂದರೆ, ಒಂದು ರೋಬೋಟ್ ಹಲವಾರು ಕೆಲಸಗಳನ್ನು ಮಾಡ್ತಿರ್ತದೆ ಯಾಂತ್ರಿಕವಾಗಿ. ಆ ರೋಬೋಟ್ಗೆ ನಿರ್ದೇಶನಗಳನ್ನ ಕೊಡಬೇಕು. ಆ ನಿರ್ದೇಶನಗಳು ಹಲವಾರು ಪೈಕಿ ಇರ್ಬೋದು. ಇಷ್ಟು ಪ್ರಕ್ರಿಯೆಯನ್ನು ಒಂದು ದಾಳದ ಆಟಕ್ಕೆ ಹೋಲಿಸ್ತಾನೆ. ಪಗಡೆ ಆಟ ಅಂತ ಹೇಳ್ತೀವಲ್ಲ, ಪಗಡೆ ಆಟಕ್ಕೆ ಹೋಲಿಸ್ತಾನೆ. ಪಗಡೆಯ ಟೇಬಲ್ ಇದೆಯಲ್ಲ, ಅದನ್ನು ಭೌಗೋಳಿಕ ಪ್ರದೇಶಕ್ಕೆ ಹೋಲಿಸ್ತಾನೆ. ಆ ಕಾಯಿಗಳಿದಾವಲ್ಲ, ಕಾಯಿಗಳು ನಡೆಸ್ತಾರಲ್ಲ, ಅದು ಮನುಷ್ಯರು. ಸೊ ಅದರ ರೂಲ್ಸ್ ಇದಾವಲ್ಲ, ಪಗಡೆ ಆಟದ ನಿಯಮಗಳು, ಅದನ್ನು ಅಧ್ಯಯನ ಮಾಡೋ ಹೊರಟಂತಹ ಅಂಶಗಳು ಅಂತ ಇವನು ಗುರುತಿಸ್ತಾನೆ. ಸೊ ಯಾವ ಅಂಶಗಳನ್ನು ನಾವು ಹೊಟ್ಟಿರ್ತೀವೋ ಅದೇ ರೂಲ್ಸ್, ಓಕೆನಾ. ಸೊ ದಾಳಗಳು ಎಸಿತಾರಲ್ಲ, ಅದು ಹೊಸ ಸನ್ನಿವೇಶ. ಸೊ ಒಂದು ದಾಳ ಎಸಿದಾಗ ಒಂದೊಂದು ರಿಸಲ್ಟ್ ಬರ್ತಾ ಇರ್ತವೆ. ಅದೇ ರೀತಿ ಹೊಸ ಸನ್ನಿವೇಶಗಳು ಬರ್ತಾ ಇರ್ತವೆ. ಆ ಹೊಸ ಸನ್ನಿವೇಶಗಳಿಗೆ ತಕ್ಕಂತೆ ನಿಯಮಗಳು ಯಾವ ರೀತಿ ಚೇಂಜ್ ಆಗ್ತಾ ಹೋಗ್ತವೆ ಅನ್ನೋದು ಮಾಂಟೆ ಕಾರ್ಲೋ ವಿಧಾನದಲ್ಲಿ ಇವನು ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಓಕೆ. ಸೊ ನೆಕ್ಸ್ಟು ಇವನು ತನ್ನ ಸಿದ್ಧಾಂತದ ಬೆಳವಣಿಗೆಯಲ್ಲಿ 3 ರೀತಿಯ ಮಾದರಿಗಳನ್ನು ಡೆವಲಪ್ ಮಾಡ್ತಾನೆ. ದೇರ್ ಆರ್ 3 ಮಾಡಲ್ಸ್ ಇನ್ ದಿಸ್ ಇನ್ನೋವೇಷನ್ ಡಿಫ್ಯೂಷನ್ ಮಾಡಲ್. ಅಂದರೆ ಪರಿಷ್ಕಾರ ಮಾಡ್ತಾ ಹೋಗ್ತಾನೆ. ಫಸ್ಟು ಸ್ಟಾರ್ಟ್ ಮಾಡ್ತಾನೆ, ಅದು ಸರಿ ಬಂದಿಲ್ಲ. ಎರಡನೇ ಸ್ಟಾರ್ಟ್ ಮಾಡ್ತಾನೆ, ಅದು ಸರಿ ಬರಲಿಲ್ಲ. ಅದರಲ್ಲಿ ಏನು ತಪ್ಪಾಗಿತ್ತು ಅದನ್ನು ಇದಕ್ಕೆ ಅಪ್ಲೈ ಮಾಡಿರ್ತಾನೆ. ಇದು ಸರಿ ಬರಲಿಲ್ಲ ಅಂದರೆ ಇನ್ನೊಂದಷ್ಟನ್ನು ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಇದನ್ನು ರಿಫೈನ್ ಮಾಡಿಬಿಟ್ಟು ಒಂದು ಸೂಕ್ತವಾದಂತಹ ವರ್ಕಬಲ್ ಮಾಡಲನ್ನು ಲಾಸ್ಟ್ಗೆ ತಯಾರಿಸ್ತಾನೆ. ಹಾಗಾಗಿ ಹಲವಾರು ಮಾದರಿಗಳು ಬರ್ತವೆ, 3 ಮಾದರಿಗಳು ಬರ್ತವೆ. ಸೊ ಮೊದಲನೇ ಮಾದರಿಯಲ್ಲಿ 2 ಕಲ್ಪನೆಗಳು ಅಥವಾ ಊಹೆಗಳನ್ನ ಮಾಡ್ಕೋತಾನೆ. ಏನಪ್ಪ ಅಂದರೆ, ಇಡೀ ಪ್ರದೇಶದಲ್ಲಿರುವಂತಹ ಎಲ್ಲ ಜನರಿಗೂ ಆ ಪರಿಷ್ಕಾರದ ಬಗ್ಗೆ ಮಾಹಿತಿ ಗೊತ್ತಿದೆ, ಆ ಇನ್ನೋವೇಷನ್ ಬಗ್ಗೆ ಮಾಹಿತಿ ಗೊತ್ತಿದೆ ಅನ್ನೋದನ್ನು ಊಹೆ ಮಾಡ್ಕೋತಾನೆ. ಮಾಹಿತಿ ಗೊತ್ತಿದೆ, ಅಡ್ಯಾಪ್ಟ್ ಮಾಡ್ಕೋಬೇಕಲ್ವಾ, ಅದು ಹೇಗೆ ಅನ್ನೋದನ್ನು ಮುಂದಕ್ಕೆ ಟೆಸ್ಟ್ ಮಾಡ್ತಾನೆ. ಓಕೆನಾ. ಇದು ಮೊದಲ ಊಹೆ. ಎರಡನೇ ದಿನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿಯ ಸ್ವೀಕರಿಸಿಕೆಗೂ ಹತ್ತಿರದಲ್ಲಿ ವಾಸಿಸುತ್ತಿರುವ ಇತರ ವ್ಯಕ್ತಿಯ ಸ್ವೀಕರಿಸಿಗೂ ಸಂಬಂಧವಿಲ್ಲ. ದೇ ಆರ್ ಇಂಡಿಪೆಂಡೆಂಟ್. ಅವನು ಅದನ್ನು ಸ್ವೀಕರಿಸ್ಬೋದು, ಒಬ್ಬ ವ್ಯಕ್ತಿ ಸ್ವೀಕರಿಸ್ಬೋದು, ಇನ್ನೊಬ್ಬ ವ್ಯಕ್ತಿ ಸ್ವೀಕರಿಸಲ್ಲ. ಓಕೆನಾ. ಅವನು ಸ್ವೀಕರಿಸ್ತಾ ಅಂತ ಇವನು ಅದನ್ನು ಸ್ವೀಕರಿಸಬೇಕು ಅಂತ ಬಲವಂತ ಏನು. ದೇ ಆರ್ ಆಲ್ ಇಂಡಿಪೆಂಡೆಂಟ್ ಅಬೌಟ್ ದೇರ್ ಡಿಸಿಷನ್ಸ್. ಓಕೆನಾ. ಈ ರೀತಿ ಇವನು ಮಾಡಿಕೊಂಡು ಮೊದಲಿಗೆ ಈ ಮಾದರಿಯನ್ನು ವಾಸ್ತವದಲ್ಲಿ ಸ್ಪ್ರೆಡ್ ಆಗಿತ್ತಲ್ಲ ಅದಕ್ಕೆ ಹೋಲ್ಸೋಕೆ ಹೋಗ್ತಾನೆ. ಹೋಲಿಸಿದಾಗ ಹಲವಾರು ನ್ಯೂನತೆಗಳು ಕಂಡುಬರ್ತದೆ. ಸೊ ಇವನ ಪ್ರಕಾರ ಏನು, ಮಾಹಿತಿ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ನಲ್ಲ, ಆ ಎಲ್ಲರಿಗೆ ಹೇಗೆ ಗೊತ್ತಾಯ್ತಪ್ಪ ಅಂತಂದರೆ ಸಾರ್ವಜನಿಕ ಮಾರ್ಗಗಳ ಮುಖಾಂತರ ಮಾಹಿತಿ ಗೊತ್ತಾಯಿತು ಅಂತ ಒಂದು ಊಹೆ ಮಾಡ್ಕೊಂಡಿರ್ತಾನೆ. ಓಕೆನಾ.
ಅದು ವಾಸ್ತವವಾಗಿ ಸಿಮ್ಯುಲೇಷನ್ಗೆ, ವಾಸ್ತವಾನುಕರಣೆಗೆ ಮತ್ತು ನಿಜ ಪ್ರಕ್ರಿಯೆಗೂ ಹೋಲಿಸಿದಾಗ ಏನು ಹಲವಾರು ವ್ಯತ್ಯಾಸಗಳು ಕಂಡುಬರ್ತದೆ. ಏನಪ್ಪ ಅಂತಂದರೆ ಆ 3 ಸ್ಟೇಜ್ ಹೇಳಿದ್ನಲ್ಲ, ಮೊದಲ ಹಂತ, ಮಧ್ಯದ ಹಂತ, ಕೊನೆಯ ಹಂತ. ಮೊದಲ ಮತ್ತು ಕೊನೆಯ ಹಂತದಲ್ಲಿ ಅಳವಡಿಸಿಕೊಳ್ಳೋರು ಅಡ್ಯಾಪ್ಟರ್ಸ್ ಏನಿದ್ದಾರೆ ಅವರ ಯಾದೃಚ್ಛಿಕವಾಗಿ ಚೆದಿರುವಂಥ ವಿತರಣೆ ಕಂಡುಬಂತು. ಅದು ವಾಸ್ತವವಾಗಿ ಸಹ ಅದೇ ರೀತಿ ಆಗಿತ್ತು. ಅಂದರೆ ರ್ಯಾಂಡಮ್ ಆಗಿ ದೇ ಆರ್ ರ್ಯಾಂಡಮ್ಲಿ ಡಿಸ್ಟ್ರಿಬ್ಯೂಟೆಡ್ ಆಗಿದ್ದರು ಅಂತ. ಸೊ ರ್ಯಾಂಡಮ್ ಆಗಿ ಅಲ್ಲಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ದರು ಫಸ್ಟಲ್ಲಿ ಲಾಸ್ಟಲ್ಲಿ. ಓಕೆನಾ. ಎರಡನೇ ಹಂತ ಇದೆಯಲ್ಲ, ಎರಡನೇ ಹಂತದಲ್ಲಿ ಇದು ಕಂಡು ಬಂದಿರಲಿಲ್ಲ ಯಾದೃಚ್ಛಿಕವಾಗಿ, ಅಂದರೆ ರ್ಯಾಂಡಮ್ ಆಗಿ ಸ್ಪ್ರೆಡ್ ಆಗಿರೋದು ಕಂಡು ಬರಲಿಲ್ಲ. ಇವನು ಫಸ್ಟ್ ಮಾಡೆಲ್ ರನ್ ಮಾಡಿದಾಗ ಬದಲಾಗಿ ಅಳವಡಿಸಿಕೊಳ್ಳುವರ ಸಾಂದ್ರೀಕರಣ ಆಗ್ತಾಯಿತ್ತು. ಸೊ ಒಂದು ಕಡೆನೇ ಕ್ಲಸ್ಟರ್ಸು ಡೆವಲಪ್ ಆಗ್ತಾ ಹೋಗಿತ್ತು. ಸೊ ಅಳವಡಿಸಿಕೊಳ್ಳುವರಂತಹ ಸಾಂದ್ರೀಕರಣ ಎರಡನೇ ಹಂತದಲ್ಲಿ ಕಂಡುಬಂತು. ಅದು ವಾಸ್ತವವಾಗಿ ನಡೆದಿದ್ದಕ್ಕಿಂತ ಭಿನ್ನವಾದದ್ದು. ಹಾಗಾಗಿ ಸೊ ಇವನ ಮೊದಲ ಮಾದರಿ ಫೇಲ್ ಆಯಿತು. ಅದಕ್ಕೋಸ್ಕರ ಏನು ಮಾಡ್ತಾನೆ, ಎರಡನೇ ಮಾದರಿಯನ್ನು ತರ್ತಾನೆ. ಸೊ ಎರಡನೇ ಮಾದರಿಯಲ್ಲಿ ಮೊದಲ ಮಾದರಿಯಲ್ಲಿ ಆಗಿರುವಂತಹ ತಪ್ಪನ್ನು ಇವನು ಕಂಡುಹಿಡಲಿಕ್ಕೆ ಟ್ರೈ ಮಾಡ್ತಾರೆ. ಮೊದಲ ಮಾದರಿಯಲ್ಲಿ ಸಾರ್ವಜನಿಕ ಮೂಲದ ಮುಖಾಂತರ ನಾವು ಮಾಹಿತಿಯನ್ನು ಸ್ಪ್ರೆಡ್ ಮಾಡಿದ್ವಿ. ಹಾಗಾಗಿ ಎಲ್ಲರಿಗೂ ಮೊದಲೇ ಮಾಹಿತಿ ಗೊತ್ತಿತ್ತು. ಹಾಗಾಗಿ ಅಡಾಪ್ಟ್ ಮಾಡ್ಕೊಳ್ಳೋದು ಸರಿ ಆಗಲಿಲ್ಲ ಅನ್ನೋದು ಆಗ್ತದೆ. ತಪ್ಪಾದ ಪ್ರಸರಣಕ್ಕೆ ಕಾರಣವನ್ನು ಇವನು ಈ ರೀತಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾನೆ. ಪರಿಷ್ಕಾರದ ಸ್ವೀಕರಿಸುವಿಕೆಯ ಅಸಮ ಪ್ರಾದೇಶಿಕ ವಿತರಣೆಯಿಂದ. ಪರಿಷ್ಕಾರದ ಸ್ವೀಕರಿಸುವಿಕೆ, ಪರಿಷ್ಕಾರವನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಪ್ರಾದೇಶಿಕವಾಗಿ ಅಸಮವಾಗಿ ವಿತರಣೆ ಆಗಿತ್ತು. ಸೊ ಪರಿಷ್ಕಾರವನ್ನು ಸ್ವೀಕರಿಸೋ ಇದು ಯಾವುದರ ಮೇಲೆ ನಿಂತಿದೆ ಅನ್ನೋದನ್ನು ಇವನು 2 ಅಂಶಗಳನ್ನ ಕೊಡ್ತಾನೆ. ಪರಿಷ್ಕಾರಗಳನ್ನ ಯಾವುದರ ಆಧಾರದ ಮೇಲೆ ಜನ ಸ್ವೀಕರಿಸ್ತಾರೆ ಅನ್ನೋದನ್ನು. ಒಂದು ಕೃಷಿ ಮಾಲೀಕರ ವಯಸ್ಸು, ಸೊ ರೈತರ ವಯಸ್ಸು, ಮತ್ತು ಜಮೀನುಗಳ ಗಾತ್ರ. ಸೊ ಜಮೀನುಗಳ ಗಾತ್ರ ದೊಡ್ಡದಿದ್ದಷ್ಟು ಹೆಚ್ಚಾಗಿ ಅದನ್ನು ಸ್ವೀಕರಿಸ್ಕೋತಾರೆ. ಸೊ ವಯಸ್ಸು ಜಾಸ್ತಿ ಸಣ್ಣ ಇದ್ದಷ್ಟು, ಯುವಕರು ಇದ್ದಷ್ಟು ಯುವ ರೈತರಾಗಿದ್ದರೆ ಅವರು ಹೆಚ್ಚಾಗಿ ಇದನ್ನು ಸ್ವೀಕರಿಸ್ತಾರೆ. ವಯಸ್ಸಾದಂತಹ ರೈತರು ಇದನ್ನು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇರಲ್ಲ. ಹಾಗಾಗಿ ಇನ್ನೋವೇಷನ್ಸ್ನ ಸ್ವೀಕಾರ ಮಾಡಲ್ಲ ಅನ್ನೋ. ಪರಿಷ್ಕಾರದ ಸ್ವೀಕರಿಸುವಿಕೆಯ ಅಸಮ ಪ್ರಾದೇಶಿಕ ವಿತರಣೆ ಇದನ್ನು ಬಿಟ್ಬಿಡ್ತಾನೆ. ಇದು ಒಂದು ಜಿಯೋಗ್ರಾಫಿಕಲ್ ಡಿಸ್ಟ್ರಿಬ್ಯೂಷನ್ ಅಲ್ಲ ಅನ್ನೋದು ಕಾರಣಕ್ಕೆ ಇದನ್ನು ಬಿಟ್ಬಿಟ್ಟು ಎರಡನೇ ಕಾರಣ ಇದೆಯಲ್ಲ, ಅದೇನದು ಪರಿಷ್ಕಾರಕ್ಕೆ ಸಂಬಂಧಿಸಿದ ಮಾಹಿತಿಯ ಅಸಮ ಪ್ರಾದೇಶಿಕ ಹಂಚಿಕೆ. ಸೊ ಮಾಹಿತಿ, ಇನ್ಫಾರ್ಮೇಷನ್ ಅಬೌಟ್ ದ ಇನೋವೇಷನ್, ಅದು ಸರಿಯಾಗಿ ಸ್ಪ್ರೆಡ್ ಆಗಿಲ್ಲ. ಆ ಪ್ರದೇಶದ ಪೂರ್ತಿ ಸ್ಪ್ರೆಡ್ ಆಗಿಲ್ಲ, ಅಸಮವಾಗಿ ಸ್ಪ್ರೆಡ್ ಆಗಿದೆ. ಅದಕ್ಕೆ ಫಸ್ಟ್ ಮಾದರಿ ವರ್ಕ್ ಆಗಲಿಲ್ಲ ಅಂತ ಹೇಳ್ತಾರೆ. ಇದನ್ನು ಸರಿ ಮಾಡಲಿಕ್ಕೋಸ್ಕರ ಇವನು 2 ಊಹೆಗಳನ್ನ ಕೊಡ್ತಾನೆ. ಪರಿಷ್ಕರಣೆ ಮಾಹಿತಿಯನ್ನು ಕೇವಲ ವೈಯಕ್ತಿಕ ಮೂಲಗಳಿಂದ ಮಾತ್ರ ಪಡೆಯಲಾಗ್ತದೆ ಅಂತ ಹೇಳ್ತಾನೆ. ಸೊ ಒಂದು ಇನೋವೇಷನ್ ಬಗ್ಗೆ ಮಾಹಿತಿಯನ್ನು ವೈಯಕ್ತಿಕ, ಮೊದಲೇನು ಪಬ್ಲಿಕ್ ಮೀನ್ಸ್ ಅಂತ ಹೇಳಿದ್ನಲ್ಲ, ಅಂದರೆ ಸಾರ್ವಜನಿಕ ಮೂಲಗಳಿಂದ ಮಾಹಿತಿ ಪಡೀತದೆ ಅಂತ ಹೇಳಿದ್ನಲ್ಲ, ಅದನ್ನು ಏನು ಮಾಡ್ತಾನೆ, ವೈಯಕ್ತಿಕ ಮೂಲಗಳಿಂದ ಮಾತ್ರ ಪಡಿತಾರೆ ಈ ಇನೋವೇಷನ್ ಬಗ್ಗೆ ಮಾಹಿತಿ ಅನ್ನೋದನ್ನ ಊಹೆ ಮಾಡ್ಕೋತಾನೆ. ಆಯಿತಾ. ಎರಡನೇದೇನಪ್ಪ ಅಂತಂದರೆ ಮಾಹಿತಿ ಒಬ್ಬ ರೈತನಿಂದ ಇನ್ನೊಬ್ಬ ರೈತನಿಗೆ ವರ್ಗಾವಣೆ ಆಗುವ ಸಾಧ್ಯತೆ ಇಬ್ಬರ ನಡುವೆ ದೂರ ಹೆಚ್ಚಾದಂತೆ ಕಡಿಮೆ ಆಗ್ತದೆ. ಸೊ ನಾನು ಆಗಲೇ ಹೇಳಿದ್ದೆ. ಸೊ ಇವನು ಎರಡನೇ ಮಾದರಿಯಲ್ಲಿ ಇನ್ನೊಂದಷ್ಟು ಇಂಪ್ರೊವೈಸೇಷನ್ನ ಮಾಡ್ಕೊಳ್ತಾನೆ. ಒಂದು ಹೋಮೋಜಿನಿಯಸ್ ಪ್ಲೇನನ್ನು ಅವನು ಇಮ್ಯಾಜಿನ್ ಮಾಡ್ಕೊತಾನೆ. ಅವನು ಕಲ್ಪನೆ ಮಾಡ್ಕೊಂಡಿದ್ದು. ಓಕೆನಾ. ಆ ಪ್ರದೇಶದಲ್ಲಿ ಆ ರೀತಿ ಇರಲಿಲ್ಲ. ಆದರೆ ಇವನು ತನ್ನ ಸಿದ್ಧಾಂತ ಕರೆಕ್ಟಾಗಿ ಎಲ್ಲ ಸಿದ್ಧಾಂತದಲ್ಲೂ ಅಷ್ಟೇ, ಆ ಸಿದ್ಧಾಂತ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತಂದರೆ ಒಂದು ಕಲ್ಪನಾ ಲೋಕವನ್ನು ಸೃಷ್ಟಿ ಮಾಡ್ಕೋತಾರೆ. ಓಕೆನಾ. ಎಲ್ಲ ಕರೆಕ್ಟಾಗಿದೆ, ಯಾವುದೇ ರೀತಿ ಅಡೆತಡೆಗಳಿರಲ್ಲ, ಜನ ಒಪ್ಕೊಬಿಡ್ತಾರೆ ಅನ್ನೋ ಒಂದು ಊಹೆಗಳನ್ನ ಫಸ್ಟ್ ಮಾಡ್ಕೊಂಡು, ಕಲ್ಪನೆಗಳನ್ನ ಮಾಡಿಕೊಂಡು, ಅಸಂಪ್ಷನ್ಸ್ ಅಂತ ಕರಿತೀವಿ. ಆ ಅಸಂಪ್ಷನ್ನ ಮಾಡಿಕೊಂಡೇ ಇವರು ಮುಂದಕ್ಕೆ ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ. ಆದರೆ ವಾಸ್ತವವಾಗಿ ಆ ಪರಿಸ್ಥಿತಿಗಳು ಭಿನ್ನವಾಗಿ ಹೋಗ್ತಾರೆ. ವಾಸ್ತವವಾದ ಪರಿಸ್ಥಿತಿಯನ್ನು ನಾವು ಸಿದ್ಧಾಂತಗಳಿಗೆ ಅಳವಡಿಸಿದ್ರೆ ಅದು ಕೆಲವೊಂದು ಸರಿ ವರ್ಕ್ ಆಗಲ್ಲ. ಸೊ ಒಬ್ಬೊಬ್ಬರ ಬಿಹೇವಿಯರ್ ಒಂದೊಂದು ರೀತಿ ಇರ್ತದೆ. ಒಂದೊಂದು ಪ್ರದೇಶದಲ್ಲಿರುವಂಥ ಪರಿಸ್ಥಿತಿಗಳು ಭಿನ್ನ ಆಗ್ತಾ ಹೋಗ್ತದೆ. ಆ ಪರಿಸ್ಥಿತಿಗಳು ಭಿನ್ನ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೋಮೋಜಿನಿಯಸ್ ಪ್ಲೇನ್ ಅನ್ನೋ ಕಾನ್ಸೆಪ್ಟ್, ಐಸೋಟ್ರೋಪಿಕ್ ಪ್ಲೇನ್ ಅಥವಾ ಐಸೋಟ್ರೋಪಿಕ್ ಪ್ರದೇಶ ಅನ್ನೋ ಕಾನ್ಸೆಪ್ಟನ್ನು ತರ್ತಾರೆ ಸಿದ್ಧಾಂತವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಸೊ ಇದು ಹೋಮೋಜಿನಿಯಸ್ ಪ್ಲೇನ್ ಅಂತ, ಅಂದರೆ ಎಲ್ಲ ಕಡೆನೂ ಎಲ್ಲ ಅಂಶಗಳು ಸಮವಾಗಿರ್ತದೆ. ಎಲ್ಲ ಇಡೀ ಪ್ರದೇಶದ
ಉದ್ದಕ್ಕೂ ಎಲ್ಲ ಅಂಶಗಳು ಸಮನಾಗಿ ಕೆಲಸ ಮಾಡ್ತವೆ. ಒಂದೇ ರೀತಿಯ ಸಾರಿಗೆ ಇರ್ತದೆ, ಯಾವುದೇ ಅಡೆತಡೆ ಇಲ್ಲ. ಜನಸಂಖ್ಯೆಯ ಹಂಚಿಕೆಯೂ ಸಹ ಸಮವಾಗಿದೆ ಆ ಪ್ರದೇಶದಲ್ಲಿ. ಒಂದು ಕಡೆ ಜಾಸ್ತಿ ಜನ, ಒಂದು ಕಡೆ ಕಡಿಮೆ ಜನ, ಆ ಥರದಿಲ್ಲ. ಇದೆಲ್ಲ ಹೋಮೋಜಿನಿಯಸ್ ಪ್ಲೇನ್ನ ಒಂದು ಲಕ್ಷಣ. ಓಕೆನಾ. ಕೆಳಗಿನ ನಿಯಮಗಳು ಎರಡನೇ ಮಾದರಿಯ ಅಂಶಗಳನ್ನು ನಿಯಂತ್ರಿಸ್ತವೆ ಅಂತ ಹೇಳ್ತಾನೆ. ಒಂದು, ಪ್ರಾರಂಭದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಮಾಹಿತಿ ಹೋಯ್ತಾನೆ, ಕ್ಯಾರಿಯರ್ ಅಂತ ಕರಿತೀವಿ. ಇದರಲ್ಲಿ ಹಲವಾರು ವ್ಯಕ್ತಿಗಳು ಬರ್ತವೆ. ಹೇಳುವವ, ಕೇಳುವವ. ಸೊ ಮಾಹಿತಿಯ ಬಗ್ಗೆ ಹೇಳ್ತಾನೆ, ಇನ್ನೊಬ್ಬ ಕೇಳಿಸ್ಕೊತಾನೆ. ಆಯಿತಾ. ಟೆಲ್ಲರ್ ಮತ್ತು ಲಿಸನರ್. ಸ್ವೀಕರಿಸುವವ ಅಂತ ಒಬ್ಬ ಆಗ್ತಾನೆ, ಸ್ವೀಕರಿಸಿದವ. ಸೊ ಕೇಳಿದವರೆಲ್ಲ ಆ ಮಾಹಿತಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಕೆಲವರು ಅಕ್ಸೆಪ್ಟ್ ಮಾಡ್ಕೋತಾರೆ, ಕೆಲವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳೋರನ್ನ ಸ್ವೀಕರಿಸುವವರು ಅಂತ ಕರಿತೀವಿ. ಅಕ್ಸೆಪ್ಟ್ ಮಾಡ್ಕೊಳ್ದೇ ಇರೋರನ್ನ ಸ್ವೀಕರಿಸಿದವರು. ಸೊ ಅಕ್ಸೆಪ್ಟರ್ ಆ್ಯಂಡ್ ನಾನ್ ಅಕ್ಸೆಪ್ಟರ್ ಅಂತ. ಸೊ ಕ್ಯಾರಿಯರ್, ಸೊ ಅಲ್ಲಿ ಕೇಳಿಸ್ಕೊಂಡು ಏನು ಮಾಡ್ತಾನೆ, ಇನ್ನೊಂದು ಕಡೆ ಆ ಇನ್ಫಾರ್ಮೇಷನ್ ತೊಗೊಂಡೋಗಿ ಇನ್ನೊಬ್ಬಂಗೆ ಹೇಳ್ತಾನೆ. ಸೊ ಅವನ್ನ ಕ್ಯಾರಿಯರ್ ಅಂತ ಕರಿತೀವಿ. ಸೊ ವಾಹಕ ಅಂತಲೂ ಸಹ ಹೇಳ್ಬೋದು. ಅಳವಡಿಸ್ಕೊಳ್ಳೋರು, ಆ ಮಾಹಿತಿಯನ್ನು ಕೇಳಿ ಅದನ್ನು ಸ್ವೀಕರಿಸಿ ಅಳವಡಿಸುವವರು ಇನ್ನೊಬ್ಬ ಜನ ಅಲ್ಲಿ ಬರೋದು. ಸಂಭವನೀಯ ಅಳವಡಿಸುವವ ಅಂದರೆ ಪೊಟೆನ್ಷಿಯಲ್ ಅಡ್ಯಾಪ್ಟರ್ ಅಂತ. ಸೊ 2 ವರ್ಷದ ಹಿಂದೆ ನಾನು ಒಂದು ಮಾಹಿತಿಯನ್ನು ಈಗ ಅಳವಡಿಸ್ಕೊಂಡಿದ್ದೀನಿ ಅಂತಂದರೆ 2 ವರ್ಷದ ಹಿಂದೆ ನಾನು ಪೊಟೆನ್ಷಿಯಲ್ ಅಡ್ಯಾಪ್ಟರ್ ಆಗಿರ್ತೀನಿ. ಸೊ ನಾನು ಅದನ್ನು ಒಪ್ಕೊಂಡು ಅಡಾಪ್ಟ್ ಮಾಡ್ಕೋತೀನಿ ಅಂತ 2 ವರ್ಷದಿಂದ. ಈಗೇನು ಮಾಡಿದ್ದೀನಿ, ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟು 5 ನಿಯಮಗಳನ್ನ ಹೇಳ್ತಾನೆ. ಈ ಮಾಡೆಲ್ ವರ್ಕ್ ಆಗಲಿಕ್ಕೆ ಈ 5 ಅಂಶಗಳು ಅತಿ ಮುಖ್ಯವಾದಂಥ ಅಂಶಗಳು. ಪ್ರಾರಂಭದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಮಾಹಿತಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೊಗೊಂಡೋಗ್ತಾನೆ. ಅಂದರೆ ಸ್ಟಾರ್ಟಿಂಗಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಮಾಹಿತಿ ಗೊತ್ತಿರ್ತದೆ, ಅವನು ಆ ಮಾಹಿತಿಯನ್ನು ಕ್ಯಾರಿ ಮಾಡ್ತಾನೆ ಅಂತಂದರೆ ಒಬ್ಬ ವ್ಯಕ್ತಿಗೆ ಇಂದ ಇನ್ನೊಂದು ವ್ಯಕ್ತಿಗೆ ಹೇಳ್ತಾನೆ ಅವನು ಅಂತ. ಸೊ ಎರಡನೇದೇನೋ, ಮಾಹಿತಿ ತಿಳಿದ ತಕ್ಷಣ ಸ್ವೀಕರಣೆ ಆಗ್ತದೆ. ಯಾರೂ ಸಹ ಕೇಳಿದ ತಕ್ಷಣ ಅಡಾಪ್ಟ್ ಮಾಡ್ಕೊಳ್ಳಲ್ಲ. ಕೆಲವರು ಅದನ್ನು ವಿರೋಧಿಸೋರು ಇರ್ತಾರೆ. ಆದರೆ ಇವನು ತನ್ನ ಮಾಡೆಲ್ ಕರೆಕ್ಟಾಗಿ ವರ್ಕ್ ಆಗಲಿಕ್ಕೋಸ್ಕರ ಈ ರೀತಿ ಒಂದು ಅಸಂಪ್ಷನ್ನ ಮಾಡ್ಕೋತಾನೆ. ಇನ್ಫಾರ್ಮೇಷನ್ ಕೇಳಿದ ತಕ್ಷಣ ಅಡಾಪ್ಟ್ ಮಾಡ್ಕೋತಾರೆ. ಐಡಿಯಲ್ ಸಿಚುವೇಷನಲ್ಲಿ ಹೀಗಾಗ್ತದೆ ಅಂತ ಅವನ ಒಂದು ಊಹೆ. ಸೊ ಇಬ್ಬರ ಜೋಡಿ ಮಾತುಕತೆ, ಪೇರ್ ವೈಸ್ ಕಮ್ಯುನಿಕೇಷನ್ ಅಂತ ಹೇಳ್ತಾನೆ. ಸೊ ಒಬ್ಬರು ಇನ್ನೊಬ್ರು ಹೋಗಿ ಮಾತಾಡಿ, ಇನ್ನೊಬ್ರಿಗೋಗಿ ಇನ್ನೊಬ್ಬ ಬಂದು ಅವ್ರ ಜೊತೆ ಮಾತಾಡಿ ಆ ಮಾತುಕತೆ ಆದಾಗ ಮಾತ್ರ ಈ ಮಾಹಿತಿ ಹರಡ್ತದೆ ಅಂತ ಹೇಳ್ತಾನೆ. ಅದು 3ನೇ ಊಹೆ. ಸೊ 4ನೇದೇನಪ್ಪ ಅಂತಂದರೆ, ಮಾಹಿತಿ ಸ್ವೀಕರಿಸುವವರಿಗಾಗಲಿ ಅಥವಾ ಸ್ವೀಕರಿಸಿದವರಿಗಾಗಲಿ ಹೇಳುವುದು ಒಂದು ನಿರ್ದಿಷ್ಟ ಸಮಯದಲ್ಲಿ. ಸೊ ಇದು ಒಂದು ಸ್ವಲ್ಪ ವಾಸ್ತವದಲ್ಲಿ ಕಷ್ಟ. ಹೇಗಪ್ಪ ಅಂತಂದರೆ, ಹೇಳೋನು ಅಥವಾ ಕೇಳಿಸ್ಕೊಳ್ಳೋಣ ಇಬ್ಬರು ಸಹ ಒಂದು ಟೈಮಲ್ಲಿ ಮಾತ್ರ ಹೇಳ್ತಾರೆ, ಆಯಿತಾ. ಆಮೇಲಿಂದ ಕ್ಯಾಪ್ ಬಿಟ್ಬಿಟ್ಟು ಇನ್ನೊಂದು ಟೈಮಲ್ಲಿ ಆ ಮಾಹಿತಿ ಪ್ರಸಾರ ಆಗ್ತದೆ ಅಂತ ಇವನ ಒಂದು ಊಹೆ. ಅಂದರೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಮಾತ್ರ ಹೇಳ್ತಾರೆ. ಆ ಸಮಯ ಬಿಟ್ಟಾದಮೇಲೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಇರ್ತದೆ. ಅದಾದಮೇಲೆ ಮತ್ತೆ ಆ ಮಾಹಿತಿ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬಂಗೆ ಹೇಳ್ತಾರೆ ಅನ್ನೋದು ಇದು 5ನೆಯ ಒಂದಿದು. ಅಂದರೆ ಪೀಳಿಗೆ, ಜನರೇಷನ್ಸ್ ಗ್ಯಾಪ್. ಓಕೆ, ಒಬ್ಬ ಜನರೇಷನ್ನು ಒಂದು ಸಾರಿ ಆ ಮಾಹಿತಿಯನ್ನು ಒಬ್ಬನಿಗೆ ತಲುಪಿಸ್ತಾನೆ, ಆಮೇಲೆ ಸ್ವಲ್ಪ ಗ್ಯಾಪ್ ಇರ್ತದೆ, ಆಮೇಲಿಂದ ಇನ್ನೊಬ್ಬ ಜನರೇಷನ್ನು ಇನ್ನೊಬ್ಬ ವ್ಯಕ್ತಿಗೆ ಆ ಮಾಹಿತಿನ ತಲುಪಿಸ್ತಾನೆ ಅನ್ನೋದು ಇವನ 5ನೆಯ ಊಹೆ. ನೆಕ್ಸ್ಟು ಈ ರೀತಿಯೆಲ್ಲ ಊಹೆ ಮಾಡ್ಕೊಂಡು ಆ ಇಡೀ ಪ್ರದೇಶ ಐತೆಲ್ಲ, ಕಿಂಡ ಎರಡೆ ಪ್ರದೇಶ ಪೂರ್ತಿ, ಅದನ್ನು ಚೌಕಾಕಾರದ ಸೆಲ್ಗಳಾಗಿ, ಸೆಲ್ ಅಂತಂದರೆ ಗೊತ್ತಾಗ್ತದಲ್ಲ, ಕೋಶ. ಸೊ ಚೌಕಾಕಾರದ ಸೆಲ್ಗಳಾಗಿ ಇಡೀ ಪ್ರದೇಶವನ್ನು ಡಿವೈಡ್ ಮಾಡ್ತಾನೆ. ಸೊ ಇದು 5x5, 5x5 ಕಿಲೋಮೀಟರ್ಸ್. ಸೊ 5 ಇಂಟು ಒಂದು ಸೆಲ್ನ ದೂರ, ಇಲ್ಲಿಂದ ಇಲ್ಲಿಗೆ ಇರುವಂತಹ ದೂರ 5x5 ಕಿಲೋಮೀಟರ್. ಸೊ 5x5. ಓಕೆ, ಇದು 5, ಇದು 5. ಸೊ ಹಾಗಾಗಿ 25 ಚದರ ಕಿಲೋಮೀಟರ್ ಪ್ರದೇಶ ಇದು. ಓಕೆನಾ. ಸೊ ಇದಿಷ್ಟು ಪ್ರದೇಶವನ್ನು 5x5 ಆಗಿ ಡಿವೈಡ್ ಮಾಡಿರ್ತಾನೆ, ಸೆಲ್ಸ್ಗಳಾಗಿ ಇದು ಮಾಡ್ತಾನೆ. ಸೊ ಇಲ್ಲಿ ಪ್ರಾಬಬಿಲಿಟಿ, ಇದು P1 P2 ಎಲ್ಲ ಇದೆಯಲ್ಲ, ಇದು ಪ್ರಾಬಬಿಲಿಟಿ ಅಂತ. ಸೊ ಮಧ್ಯದಲ್ಲಿ ನಮಗೆ ಮಾಹಿತಿ ಹೊಂದಿರುವವ ಎಲ್ಲಿರ್ತಾನೆ, ಮಧ್ಯದಲ್ಲಿರ್ತಾನೆ. ಈ ಪ್ರದೇಶದ, ಈ ಸೆಲ್ನ ಈ ಪ್ರದೇಶದ ಮಧ್ಯದಿಂದ ಮಾಹಿತಿ ಔಟ್ವರ್ಡು ರೇಡಿಯಲ್ ಆಗಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳಿದ್ನಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗಿ ಇದು ಸ್ಪ್ರೆಡ್ ಆಗಬೇಕು. ಓಕೆ, ಸೊ ಇದು
5 × 5 ಕಿಲೋಮೀಟ್ರ್ ಪ್ರದೇಶದಲ್ಲಿ ಇವನು ವಾಸ ಮಾಡ್ತಿದ್ದಾನೆ. ಇವನು ಇಲ್ಲಿ ವಾಸ ಮಾಡುವಂತಹ ಜನರ ಸಂಖ್ಯೆನೂ ಸಹ ಹೇಳ್ಬಿಡ್ತಾನೆ. ಎಲ್ಲ ಸೆಲ್ಲಲ್ಲೂ ಈಕ್ವಲ್ ಆಗಿ ಜನ ವಾಸ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಇಲ್ಲಿ 30 ಜನ ವಾಸ ಮಾಡ್ತಾಯಿದ್ದಾರೆ. ಓಕೆ, ಇಲ್ಲಿ 30, ಇಲ್ಲಿ 30, ಇಲ್ಲಿ 30, ಹಿಂಗೆ ಈ ಪ್ರದೇಶದಲ್ಲಿ ಎಷ್ಟು ಜನ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಒಬ್ಬ ವ್ಯಕ್ತಿ ಇನ್ಫಾರ್ಮೇಷನ್ ಇರೋನು 30 ಜನರ ಜೊತೆಗೆ ಈ ಸೆಲ್ಲಲ್ಲಿ ವ್ಯವಹರಿಸ್ಬೇಕು, ಆಯಿತಾ, ಅವನಿಗೆ ಹೇಳಬೇಕು. ಇದು ಸಾಧ್ಯತೆ, ಆಯಿತಾ. ತನಗೆ ಗೊತ್ತಿರುವಂತಹ ಮಾಹಿತಿಯನ್ನು ಇನ್ನೊಬ್ಬ ವ್ಯಕ್ತಿಗೆ ಹೇಳುವ ಸಾಧ್ಯತೆ 2.25 ಕಿಲೋಮೀಟ್ರಷ್ಟಲ್ಲಿ ಹೆಚ್ಚಾಗಿರ್ತದೆ ಅಂತ ಇವನ ಒಂದು ಹೇಳಿಕೆ. ಇಲ್ಲಿಂದ ಈ ಪ್ರಾಬಬಿಲಿಟಿ ಆಫ್ ಎ ಪರ್ಸನ್ ಮೀಟಿಂಗ್ ಎ ಪರ್ಸನ್ ಇನ್ 5th ಸೆಲ್ ಅಂತ, ಐ ಇದೆಯಲ್ಲ, ಐ ಸೆಲ್. ಓಕೆ, ಇವೆಲ್ಲ ಸೆಲ್ಗಳು. ಈ ಸೆಲ್ಲಿಂದ ಇವನು ಇನ್ನೊಬ್ಬನಿಗೆ ಮಾಹಿತಿ ಹೇಳ್ತಿದ್ದಾನೆ, ಆಯಿತಾ. ಹೇಳ್ಬೋದು, ಹೇಳ್ದೇನೂ ಇರ್ಬೋದು, ಅದು ಪ್ರಾಬಬಿಲಿಟಿ. ಓಕೆನಾ. ಸೊ ಇಲ್ಲಿಂದ ಇಲ್ಲಿಗೆ ರೀಚ್ ಆಗ್ತದೆ, ಇಲ್ಲಿಂದ ಇಲ್ಲಿಗೆ ರೀಚ್ ಆಗ್ತದೆ, ಆಮೇಲಿಂದ ಇಲ್ಲಿಂದ ಇಲ್ಲಿಗೆ ರೀಚ್ ಆಗ್ಬೋದು. ಇಲ್ಲಿಂದ ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಆ ಸಾಧ್ಯತೆ, ಪ್ರಾಬಬಿಲಿಟಿ ತುಂಬ ಕಡಿಮೆ ಆಗ್ತಾ ಹೋಗ್ತದೆ. ಓಕೆನಾ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಸಾಧ್ಯತೆ ಜಾಸ್ತಿ ಇರ್ತದೆ, ಇಲ್ಲಿಂದ ಇಲ್ಲಿಗೆ ಹತ್ತಿರದಲ್ಲಿರುವಂತಹ ಜನರಿಗೆ ಹೇಳುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಅದೇ ದೂರಕ್ಕೆ ಹೋದಂತೆ ಈ ಸಾಧ್ಯತೆ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಆಚೆ ಹೋದರೆ ಪ್ರಾಬಬಿಲಿಟಿ ಎಷ್ಟಾಗ್ತದೆ, ಈ ಪ್ರದೇಶದಿಂದ ಆಚೆ ಹೋದರೆ ಪ್ರಾಬಬಿಲಿಟಿ 0 ಆಗ್ತದೆ. ಸೊ P will be 0 ಔಟ್ಸೈಡ್ ದಿಸ್ ಏರಿಯಾ. ಸೊ ವೆರಿ ಹೈ ನಿಯರ್ ಹಿಸ್ ಪ್ಲೇಸ್. ಒಬ್ಬರಿಂದ ಒಬ್ಬರಿಗೆ ಮುಖಾಮುಖಿ ಮುಖಾಂತರನೇ ಆಗಬೇಕು ಅಂತ ಹೇಳ್ತಾನಲ್ಲ. ಸೊ ಈ ಮುಖಾಮುಖಿ ಆಗೋದ್ರ ಬಗ್ಗೆ ಮಾಹಿತಿಯನ್ನು ಇವನು ಟೆಲಿಫೋನ್ ಕಾಲ್ಸ್ ಮತ್ತು ಅಲ್ಲಿ ಹತ್ತಿರದಿಂದ ಹತ್ತಿರಕ್ಕೆ ವಲಸೆ ಹೋಗಿದ್ರಲ್ಲ ಅದರ ಮಾಹಿತಿ ಆಧಾರದ ಮೇಲೆ ಈ ಪ್ರಾಬಬಿಲಿಟಿ ನಂಬರ್ಗಳನ್ನು ಇವನು ಕ್ಯಾಲ್ಕುಲೇಟ್ ಮಾಡ್ತಾನೆ. ಸೊ ವಲಸೆ 3 ರೀತಿಲಿ ಆಗೋದನ್ನು ಇವನು ಗಮನಿಸ್ತಾನೆ. ಆ ಪ್ರದೇಶದಲ್ಲಿ ವಾಸ್ತವವಾಗಿ ನಡೆದಿತ್ತಲ್ಲ ಆ ಪ್ರದೇಶದಲ್ಲಿ ವಲಸೆ 3 ರೀತಿ ಆಗಿರೋದನ್ನು ಗಮನಿಸ್ತಾನೆ. ಒಂದು, ಮದುವೆ ಮುಖಾಂತರ, ಮದುವೆ ಆದಾಗ ಜನ ವಲಸೆ ಹೋಗ್ತಾರೆ. ಎರಡನೇದು, ಕೂಲಿ ಕಾರ್ಮಿಕ ತನ್ನ ಒಂದು ಜಮೀನನ್ನು ಬಿಟ್ಟು ಇನ್ನೊಂದು ಜಮೀನಿಗೆ ಹೋಗಿ ಕೆಲಸ ಮಾಡ್ತಾನೆ, ಆಗ ಅಲ್ಲಿಂದ ಅಲ್ಲಿಗೆ ಅವನು ಮೈಗ್ರೇಟ್ ಆಗ್ತಾನೆ. ಮೂರನೇ ರೀತಿ ಯಾವುದಪ್ಪ ಅಂತಂದರೆ ಜಮೀನಿನ ಬದಲಾವಣೆ, ಒಂದು ಜಮೀನನ್ನು ಬಿಟ್ಟು ಇನ್ನೊಂದು ಜಮೀನಿನ ಬದಲಾವಣೆ ಆದಾಗೂ ಈ ಮೈಗ್ರೇಷನ್ ಆಗ್ತದೆ ಅಂತ. ಸೊ ಒಬ್ಬ ಮಾಲೀಕ ಈ ಜಮೀನು ಬಿಟ್ಟು ಇನ್ನೊಂದು ಜಮೀನಿಗೆ ಹೋಗ್ತಾನೆ, ಆಗಲೂ ಸಹ ಅದು ಮೈಗ್ರೇಷನ್ ಆಗ್ತದೆ. ಇದು ಮೈಗ್ರೇಷನ್ ಮಾಹಿತಿ. ಟೆಲಿಫೋನ್ ಮಾಹಿತಿಯನ್ನು ಇವನು ಹತ್ತಿರದ ಪ್ರದೇಶಕ್ಕೆ ಎಷ್ಟು ನಿಮಿಷಗಳವರೆಗೆ ಕಾಲ್ ಮಾಡಿದ್ದಾರೆ, ದೂರದ ಪ್ರದೇಶಗಳಿಗೆ ಎಷ್ಟು ನಿಮಿಷದವರೆಗೆ ಮಾತಾಡಿದ್ದಾರೆ ಅನ್ನೋದರ ಆಧಾರದ ಮೇಲೆ ಯಾವುದು ಈ ಪರಿಷ್ಕಾರದ ಮಾಹಿತಿ, ಯಾವುದು ಸುಮ್ಮನೆ ಹಾಯ್ ಬಾಯ್ ಹೇಳೋದು, ಗುಡ್ ನೈಟ್, ಗುಡ್ ಈವ್ನಿಂಗ್ ಹೇಳೋದು, ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸುವಂತಹ ಕಾಲ್ಸ್ ಯಾವುದು ಅನ್ನೋದನ್ನು ಡಿವೈಡ್ ಮಾಡಿಕೊಂಡು ಅಂದಾಜಿನ ಮೇಲೆ ಆ ಟೆಲಿಫೋನ್ ಕಾಲ್ಸು ಮತ್ತು ಈ ಮೈಗ್ರೇಷನ್ ಡಾಟಾನ ಇದಕ್ಕೆ ಇಂಪ್ಲೈ ಮಾಡಿಕೊಂಡು ಪ್ರಾಬಬಿಲಿಟಿ, ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಹೇಳುವಂಥ ಪ್ರಾಬಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾನೆ. ಹಾಗಾಗಿ ಮಧ್ಯದಲ್ಲಿದ್ದಂತಹ ಈ ಮಾಹಿತಿ, ಒಬ್ಬ ವ್ಯಕ್ತಿಗೆ ಗೊತ್ತಿದ್ದ ಮಾಹಿತಿ ಪಕ್ಕದ ಸೆಲ್ಲಿಗೆ ಹೋಗ್ತದೆ, ಆಯಿತಾ. ಪಕ್ಕದ ಸೆಲ್ಲಿಗೂ ಆದರೂ ಹೋಗ್ಬೋದು, ಈ ಸೆಲ್ಗಾದರೂ ಹೋಗ್ಬೋದು, ಈ ಸೆಲ್ಗಾದರೂ ಅವನ ಮಾಹಿತಿ ಹೇಳ್ಬೋದು. ಓಕೆನಾ. ಸೊ ಇದು ಒಂದು ಫ್ಲೋಟಿಂಗ್ ಗ್ರಿಡ್ ಅಂತ, ಫ್ಲೋಟ್ ಆಗ್ತಾ ಇರ್ತದೆ. P4 ಇಲ್ಲಿದೇನೆ ಅಂತಂದರೆ ನೆಕ್ಸ್ಟ್ಗೆ P4 ಇಲ್ಲಿ ಬರ್ಬೋದು. ಇದನ್ನು ಫ್ಲೋಟಿಂಗ್ ಗ್ರಿಡ್ ಅಂತ ಹೇಳ್ತಾನೆ. ಇದು ಚೇಂಜ್ ಆಗ್ತಾ ಇರ್ತದೆ. ಸೊ ಇವನು ಇಲ್ಲಿ ಹೇಳೋ ಬದಲು ಇಲ್ಲಿಗೆ ಹೇಳ್ದ ಅಂತಂತಂದರೆ ಆಗ ಪ್ರಾಬಬಿಲಿಟಿ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತದೆ. ಓಕೆನಾ. ಇದೊಂದು ತುಂಬ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸನ್ನು ಇವನು ಹೇಳ್ತಾ ಹೋಗ್ತಾನೆ. ಇಷ್ಟು ಇನ್ಫಾರ್ಮೇಷನ್ನ ಇವನು ಮೀನ್ ಇನ್ಫಾರ್ಮೇಷನ್ ಫೀಲ್ಡ್ ಅಂತ ಕರೀತಾನೆ. ಮೀನ್ ಇನ್ಫಾರ್ಮೇಷನ್ ಫೀಲ್ಡ್ ಅಂತಂದರೆ ಸರಾಸರಿ ಮಾಹಿತಿ ಕ್ಷೇತ್ರ ಅಂತ. ಸೊ ಇದು ಇನ್ನೊಂದು ಕಾನ್ಸೆಪ್ಟು ಇವನ ಮಾದರಿಗಳಲ್ಲಿ ಬರುವಂಥದ್ದು. ಮೀನ್ ಇನ್ಫಾರ್ಮೇಷನ್ ಫೀಲ್ಡ್ ಅಂತಂದರೆ ಪ್ರದೇಶವನ್ನೆಲ್ಲ ಅವನು ಸಮವಾಗಿ ವಿಂಗಡಣೆ ಮಾಡಿದ್ದಾನೆ. ಅಲ್ಲಿ ಪ್ರಾಬಬಿಲಿಟಿ, ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಮಾಹಿತಿ ರವಾನೆಯ ಸಂಭವನೀಯತೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನು ಮೀನ್ ಇನ್ಫಾರ್ಮೇಷನ್ ಫೀಲ್ಡ್ ಅಂತ ಕರೆದ. ಓಕೆನಾ. ಸೊ ಇಲ್ಲಿ ನೋಡ್ಬೋದು P13 ಪ್ರಾಬಬಿಲಿಟಿ ಜಾಸ್ತಿ,
ಯಾಕೆ ಅವನು ಹೈಯೆಸ್ಟ್ ಪ್ರಾಬಬಿಲಿಟಿ, ಯಾಕೆ ಅವನು ಮಾಹಿತಿಯನ್ನು ಈಗಾಗಲೇ ಹೊಂದಿರ್ತಾನೆ. ಅವನೇನು ಮಾಡ್ತಾನೆ, P8ಗೆ ಹೇಳ್ತಾನೆ, P7ಗೆ ಹೇಳ್ತಾನೆ, P3ಗೆ ಹೋಗ್ತದೆ, ಅಲ್ಲಿಂದ ಅಲ್ಲಿಗೆ ಮಾಹಿತಿ P1ಗೆ ಲಾಸ್ಟ್ಗೆ ತಲುಪ್ತದೆ. ಓಕೆನಾ, ಅದನ್ನು ನಾವು ಇಲ್ಲಿ ಈ ಸಿಗ್ಮಾ PI ಈಸ್ ಈಕ್ವಲ್ ಟು ಇನ್ಫಾರ್ಮೇಷನ್. ಸೊ ಇದು ಮೇನ್ ಇನ್ಫಾರ್ಮೇಷನ್ ಫೀಲ್ಡ್. ಓಕೆನಾ, ಇದನ್ನು ಎಲ್ಲ ಮಾಡಾದಮೇಲೆ ಸಿಮ್ಯುಲೇಷನ್ ಎಲ್ಲ ಮಾಡಾದಮೇಲೆ ಮತ್ತೆ ವಾಸ್ತವವಾಗಿ ಸ್ಪ್ರೆಡ್ ಆಗಿರೋದನ್ನು ಮತ್ತು ಇವನು ಮೀನ್ ಇನ್ಫಾರ್ಮೇಷನ್ ಫೀಲ್ಡು ಮತ್ತು ಆ ಗ್ರಿಡ್ಸ್ನೆಲ್ಲ ಹಾಕಿ ಒಂದು ಸಾರಿ ರನ್ ಮಾಡ್ತಾನೆ. ಸೊ ಇವನು ಮಾದರಿನ ನಡೆಸಿದಾಗ ವಾಸ್ತವವಾಗಿ ಎಷ್ಟು ಜನ ಅಡಾಪ್ಟ್ ಮಾಡ್ಕೊಂಡಿದ್ರೋ ಅಷ್ಟು ಪ್ರಮಾಣದ ಅಡಾಪ್ಟೇಷನ್ಸ್ ಅಥವಾ ಅನ್ವಯಿಸುವಿಕೆ ಕಂಡು ಬರಲಿಲ್ಲ. ಸೊ ಅಗ್ಲಾಮರೇಷನ್ ಏನಾಯಿತು, ಒಟ್ಟುಗೂಡುವಿಕೆ ಏನಾಗಿತ್ತು, ಅದು ವಾಸ್ತವದಲ್ಲಿ ಆದಷ್ಟು ಇವನ ಸಿಮ್ಯುಲೇಷನಲ್ಲಿ ಆಗಲಿಲ್ಲ. ಸೊ ಅದಕ್ಕೇನಪ್ಪ ಕಾರಣ ಇರ್ಬೋದು ಅಂತ ಮೂರನೆಯ ಮಾದರಿಯನ್ನು ಇವನು ಹೇಳಲಿಕ್ಕೆ ಹೋಗ್ತಾನೆ. ಸಿಮ್ಯುಲೇಷನ್ ರಿಸಲ್ಟ್ಸ್ ಇವು. ಸೊ ಹೈಯೆಸ್ಟ್ ನಂಬರು ಪ್ರತಿ ಸೆಲ್ಲಲ್ಲಿ ಹೈಯೆಸ್ಟ್ ನಂಬರ್ ಇದೆ ಅಂತ, ಇಲ್ಲಿ 3 ಇದೆ ಅಂತಂದರೆ 3 ಜನ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಈ ಸೆಲ್ಲಲ್ಲಿ ಅಂತ. ಈ ಸೆಲ್ಲಲ್ಲಿ 1 ಇದೆ ಅಂತಂದರೆ ಈ ಸೆಲ್ಲಲ್ಲಿ ಒಬ್ಬ ಅಡಾಪ್ಟ್ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಸೊ ನೋಡಿ, ಯಾವಾಗಲೂ ಮಧ್ಯದಲ್ಲಿ ಜಾಸ್ತಿ ಸಂಖ್ಯೆಗಳಿದ್ದಾವೆ, ದೂರಕ್ಕೆ ಹೋದಂತೆ ಕಡಿಮೆ ಸಂಖ್ಯೆ ಆಗ್ತಾ ಹೋಗ್ತದೆ. ಅಂದರೆ ಮಧ್ಯದಲ್ಲಿ ಜನ ಜಾಸ್ತಿ ಅಡಾಪ್ಟ್ ಮಾಡಿಕೊಂಡ್ರು, ದೂರಕ್ಕೆ ಹೋದಂತೆ ಅದರ ಪ್ರದೇಶ ಇನ್ನೂ ಆಗ್ತಾನೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅವನು ಮುಂದಕ್ಕೆ ಪಕ್ಕದಲ್ಲಿರೋಂಗೆ ಹೇಳ್ಬೋದು, ಆಯಿತಾ. ಆಗ ಇಲ್ಲಿ 1 ಇರೋದು 2 ಆಗ್ಬೋದು. ಸೊ ಇದು ಸ್ಪ್ರೆಡ್ ಆಗಿರೋದು ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಿ ಅಡಾಪ್ಟ್ ಆಗಿರೋದು. ಆ ಪರ್ಸೆಂಟೇಜನ್ನು ಈ ಐಸೋಲೈನ್ ಮುಖಾಂತರ ಇವನು ಕೊಡ್ತಾನೆ. ಸೊ ಈ ಸಣ್ಣ ಲೈನು, ಡಾಟೆಡ್ ಲೈನು, ಈ ಲೈನ್ ಎಲ್ಲೆಲ್ಲಿ ಹಾದು ಹೋಗ್ತದೋ ಅಲ್ಲೆಲ್ಲ 40% ಅಷ್ಟು ಜನ ಆ ಇನ್ನೋವೇಷನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿರುವಂತಹ ಜನಸಂಖ್ಯೆಯಲ್ಲಿ 40%. ಸೊ 11, 14. ಓಕೆನಾ, ಏನು ಹೇಳಿದ್ದೆ ನಾನು, ಒಂದು ಸೆಲ್ಲಲ್ಲಿ ಎಷ್ಟು ಜನ ಇರ್ತಾರೆ, 30 ಜನ ಇರ್ತಾರೆ ಅಂತ. ಸೊ ಹಾಗಾಗಿ 40% ಬರ್ತಾರೆ. ಸೊ ಇದು 20%. ಸೊ 20% ಆಚೆ ಇದೆ ಗೆರೆ. ಓಕೆನಾ, ಸೊ ಹಾಗಾಗಿ ಆ ಪ್ರಾಬಬಿಲಿಟಿ ಸೆಂಟ್ರಿಂದ ಹೋದಂತೆ ದೂರ ಆಗ್ತಾ ಹೋಗ್ತದೆ. ಇವನು ಇಷ್ಟು ಮಾದರಿ ಹೇಳ್ಕೊಂಬಂದಿದ್ದು ಐಸೋಟ್ರೋಪಿಕ್ ಪ್ಲೇನಲ್ಲಿ, ಅಂದರೆ ಎಲ್ಲ ಕರೆಕ್ಟಿಗಿದೆ ಅನ್ನೋ ಪ್ಲೇನಲ್ಲಿ. ನೆಕ್ಸ್ಟ್ ಏನು ಮಾಡ್ತಾನೆ, ಇದನ್ನು ಇನ್ನೊಂದು ಸ್ವಲ್ಪ ರಿಫೈನ್ ಮಾಡಿಬಿಟ್ಟು ಕೆಲವೊಂದು ಅಡೆತಡೆಗಳನ್ನು ಸಹ ಈ ಸಿದ್ಧಾಂತದಲ್ಲಿ ತರಲಿಕ್ಕೆ ಪ್ರಯತ್ನಿಸ್ತಾರೆ. ಒಂದು ಸೊ ನದಿ ಇರೋದು, ನದಿ ಅಡ್ಡ ಬರ್ತದೆ, ಅಥವಾ ಒಂದು ಲೇಕ್ ಸರೋವರ ಬರ್ತದೆ. ಸೊ ಇವೆಲ್ಲ ಅಡೆತಡೆಗಳು ಕಮ್ಯುನಿಕೇಷನಲ್ಲಿ. ಸೊ ನದಿ ಇದೆ ಅಂತಂದರೆ ಜನ ಫ್ರೀಯಾಗಿ ಮೂವ್ ಆಗೋಕ್ಕಾಗಲ್ಲ, ಸೇತುವೆ ಮುಖಾಂತರ ಹೋಗಬೇಕಾಗ್ತದೆ. ಹಾಗಾಗಿ ಅದು ಕಮ್ಯುನಿಕೇಷನ್ಗೆ ತಡೆ ಆಗ್ತದೆ. ಬೆಟ್ಟ ಇದೆ ಅಂತಂದರೆ ಅದು ಒಂದು ತಡೆ. ಸೊ ಈ ರೀತಿ ಕೆಲವೊಂದು ಮಾಡಿಫಿಕೇಷನ್ನ ಈ ಐಸೋಟ್ರೋಪಿಕ್ ಪ್ಲೇನಲ್ಲಿ ತಂದು ಅದನ್ನು ರನ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಓಕೆನಾ, ಆದರೂ ಸಹ ವಾಸ್ತವವಾಗಿ ನಡೆದಂತಹ ಸಂಗತಿಗೆ ಅದು ಸಿಂಕ್ ಆಗಲ್ಲ. ಕಡೆಗೆ ಇವನು ತನ್ನ 3ನೇ ಮಾದರಿಯಲ್ಲಿ 2ನೇ ಮಾದರಿಯಲ್ಲಿ ಆಗಿರುವಂತಹ ತಪ್ಪನ್ನು ಕಂಡುಹಿಡ್ಕೊಂಡು ಅದನ್ನು ಸರಿ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಸೊ 2ನೇ ಮಾದರಿಯಲ್ಲಿ ಆಗಿರುವಂತಹ ತಪ್ಪೇನಪ್ಪ ಅಂತಂದರೆ, ಇವನ ಪ್ರಕಾರ ಹೇಳಿದ ತಕ್ಷಣ ಜನ ಅಡಾಪ್ಟ್ ಮಾಡಿಕೊಂಡ್ರು ಅಂತ ಹೇಳಿದ್ನಲ್ಲ, ಅದೇ ತಪ್ಪಾಗಿರೋದು ಅಂತ ಹೇಳ್ತಾನೆ. ಸೊ ದೇರ್ ವಿಲ್ ಬಿ ಸಮ್ ರೆಸಿಸ್ಟೆನ್ಸ್ ಫಾರ್ ದ ಅಡಾಪ್ಟೇಷನ್ಸ್ ಅಂತ. ಸೊ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ, ಅಳವಡಿಸ್ಕೊಳ್ಳೋಕ್ಕೆ ವಿರೋಧ, ಅಳವಡಿಸಿಕೊಳ್ಳುವುದರ ವಿರೋಧ. ಓಕೆ, ಸೊ ನನಗೆ ಇನ್ಫಾರ್ಮೇಷನ್ ಬಂತು ಅಂತಂದ್ರೆ ನಾನು ಆ ಇನ್ಫಾರ್ಮೇಷನ್ನ ಒಪ್ಕೊಳ್ಳಲ್ಲ, ಕೆಲವೊಂದು ಸರಿ ತಿರಸ್ಕರಿಸ್ತೀನಿ. ಸೊ ಅದು ವಿರೋಧ, ರೆಸಿಸ್ಟೆನ್ಸ್ ಫಾರ್ ದ ಅಡಾಪ್ಟೇಷನ್. ಸೊ ಈ ಅಂಶ ಅಲ್ಲಿ ತರ್ತಾನೆ. ಆ ರೆಸಿಸ್ಟೆನ್ಸಲ್ಲೂ ಹಲವಾರು ವಿಧಗಳನ್ನು ಇವನು ಹೇಳ್ತಾನೆ. ಸೊ ಒಬ್ಬ 1 ಸರಿ ಕೇಳಿಸ್ಕೊಂಡೆ ಅದನ್ನು ಅಡಾಪ್ಟ್ ಮಾಡ್ಕೋಬೋದು, ಅಥವಾ ಇನ್ನೊಬ್ಬ 2 ಸರಿ ಕೇಳಿಸ್ಕೊಂಡು ಅದನ್ನು ಅಡಾಪ್ಟ್ ಮಾಡ್ಕೊಬೋದು. ಸೊ ಮೊದಲನೇ ಸರಿ ವಿರೋಧಿಸಿರ್ತಾನೆ, 2ನೇ ಸರಿ ಎರಡನೇವನು ಅಡಾಪ್ಟ್ ಮಾಡ್ಕೊಂಡಿರ್ತಾನೆ. ಇನ್ನೂ ಕೆಲವನು ಏನು ಮಾಡ್ತಾನೆ, ಜಾಸ್ತಿ ಸಾರಿ ಕೇಳ್ಕೊಂಡಾದ್ಮೇಲೆ ಅದರ ಬಗ್ಗೆ ಯೋಚಿಸಿ ಅದನ್ನು ಅಡಾಪ್ಟ್ ಮಾಡ್ಕೊತಾನೆ. ಸೊ ಅವನಿಗೆ ಜಾಸ್ತಿ ರೆಸಿಸ್ಟೆನ್ಸ್ ಇದೆ ಅಂತ. ಸೊ ಅವನು ಜಾಸ್ತಿ ವಿರೋಧಿಸ್ತಾ ಇದ್ದಾನೆ. ಜಾಸ್ತಿ ಸಾರಿ ಕೇಳಿ ಅಡಾಪ್ಟ್ ಮಾಡ್ಕೊಂಡಷ್ಟು ಅವನು ಜಾಸ್ತಿ ವಿರೋಧಿಸಿದ್ದಾನೆ ಅಂತ ಅರ್ಥ. ಓಕೆನಾ, ಸೊ ರೆಸಿಸ್ಟೆನ್ಸ್ ಜಾಸ್ತಿ ಯಾರಿಗಿರ್ತದೆ, ಜಾಸ್ತಿ ಕೇಳಿದವ್ರಿಗೆ. 1 ಸಾರಿ 2 ಸಾರಿ ಕೇಳಿದವ್ರಿಗೆ ರೆಸಿಸ್ಟೆನ್ಸ್ ಕಡಿಮೆ ಇರ್ತದೆ ಅಂತ ಅರ್ಥ. ಸೊ ಈ ಅಂಶವನ್ನು ಇವನು ಈ 3ನೇ ಮಾದರಿಯಲ್ಲಿ ತರ್ತಾರೆ. ಇವನ ಇನ್ನೊಂದು ಇದೇನಪ್ಪ ಅಂತಂದ್ರೆ, 3ನೇ ಮಾದರಿಯಲ್ಲಿ ತಂದಂತಹ ಊಹೆ ಏನಪ್ಪ ಅಂತಂದರೆ,
ಕೆಲವು ವ್ಯಕ್ತಿಗಳು ಅತ್ಯಂತ ಕಡಿಮೆ ಮತ್ತು ಅತಿ ಹೆಚ್ಚು ಪ್ರತಿರೋಧವನ್ನು ಹೊಂದಿರ್ತಾರೆ. ಸೊ ಮಾಹಿತಿ ಬಂದ ತಕ್ಷಣ ಅಡಾಪ್ಟ್ ಮಾಡ್ಕೊಳ್ಳೋರು ಮತ್ತು ಮಾಹಿತಿ ಬಂದ ತಕ್ಷಣ ಅಡಾಪ್ಟ್ ಮಾಡ್ಕೊಳ್ದೆ ಜಾಸ್ತಿ ಟೈಮ್ ಕೇಳಿ ಜಾಸ್ತಿ ಪ್ರತಿರೋಧ ಮಾಡೋರ ಸಂಖ್ಯೆ ಕೆಲವರು ಅಂತ ಹೇಳ್ತಾರೆ. ಸೊ ಉಳಿದವ್ರು ಇರ್ತಾರಲ್ಲ, ಹೆಚ್ಚಿನ ಜನ ಈ ಮಧ್ಯದಲ್ಲಿ ಬರ್ತಾರೆ. ಅಂದರೆ ಮಿತವಾದ ಪ್ರತಿರೋಧವನ್ನು ಇನ್ನೋವೇಷನ್ ಅಡಾಪ್ಟೇಷನ್ಸ್ಗೆ ತೋರಿಸುವಂಥವ್ರು. ಕೇಳಿದ ತಕ್ಷಣ ಅಳವಡಿಸಿಕೊಳ್ಳುವಂತಹ ಜನರ ಸಂಖ್ಯೆನೂ ಕಡಿಮೆ, ಅಳವಡಿಸಿಕೊಳ್ಳಲ್ಲ ನಾವು ಅಂತ ಪ್ರತಿರೋಧಿಸ್ತಾರಲ್ಲ ಅವರ ಸಂಖ್ಯೆನೂ ಕಡಿಮೆ. ಹೆಚ್ಚಿನ ಜನ ಏನು ಮಾಡ್ತಾರೆ, ಮಿತವಾಗಿ ಪ್ರತಿರೋಧಿಸ್ತಾರೆ ಅದನ್ನು. ಅಂದರೆ ಒಂದು 2-3 ಸಾರಿ ಕೇಳಿಬಿಟ್ಟು ಅದನ್ನು ಅಡಾಪ್ಟ್ ಮಾಡ್ಕೋತಾರೆ. ಇದು ಇವರ ಸಂಖ್ಯೆ ಜಾಸ್ತಿ ಇದೆ ಅನ್ನೋದು ಇವನ ಇನ್ನೊಂದು ಊಹೆ. ಇನ್ನೊಂದು ಈ ಊಹೆ ಏನಪ್ಪ ಅಂತಂದರೆ, ಈ ಪ್ರತಿರೋಧಿಸ್ತಾರಲ್ಲ ಅವರ ಫ್ರೀಕ್ವೆನ್ಸಿ ಆ ಇಡೀ ಎಲ್ಲ ಪ್ರದೇಶದಲ್ಲೂ ಒಂದೇ ರೀತಿ ಹಂಚಿಕೆ ಆಗಿದೆ ಅಂತ ಹೇಳ್ತಾನೆ. ಸೊ ಒಂದು ಪ್ರದೇಶದಲ್ಲಿ ಮಾತ್ರ ಜಾಸ್ತಿ ಪ್ರತಿರೋಧ ಮಾಡಲ್ಲ, ಇನ್ನೊಂದು ಪ್ರದೇಶದಲ್ಲಿ ಕಡಿಮೆ ಪ್ರತಿರೋಧ ಮಾಡಲ್ಲ ಅಂತಿಲ್ಲ. ಎಲ್ಲ ಪ್ರದೇಶದಲ್ಲಿ ಈ ಫ್ರೀಕ್ವೆನ್ಸಿ ಒಂದೇ ರೀತಿಯಾಗಿರ್ತದೆ ಅನ್ನೋಂಥ ಒಂದು ಊಹೆಯನ್ನು ಮಾಡಿಕೊಂಡು 3ನೇ ಮಾದರಿಯನ್ನು ರನ್ ಮಾಡ್ತಾನೆ. ಆ 3ನೇ ಮಾದರಿಯಲ್ಲಿ ತುಂಬ ಉತ್ತಮವಾದಂತಹ ಫಲಿತಾಂಶ, ಅಂದರೆ ವಾಸ್ತವವಾಗಿ ಸ್ಪ್ರೆಡ್ ಆಗಿದ್ದಕ್ಕೂ ಇವನ ಮಾದರಿಯಲ್ಲಿ ಸ್ಪ್ರೆಡ್ ಆಗಿದ್ದಕ್ಕೂ ಕರೆಕ್ಟಾಗಿ ತಾಳೆ ಆಗ್ತದೆ. ಹಾಗಾಗಿ ಆ ಸ್ಪ್ರೆಡ್ ಆಗಲಿಕ್ಕೆ ಕಾರಣಗಳನ್ನು ಇವನು ತನ್ನ ಮಾದರಿಯಲ್ಲಿ ಕಂಡಿಟ್ಕೊಂಡಂಗೆ ಆಗ್ತದೆ. ಓಕೆ, ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ಹೆಗರ್ಸ್ಟ್ರಾಂಡನ ಇನ್ನೋವೇಷನ್ ಡಿಫ್ಯೂಷನ್ ಮಾಡೆಲ್ ಅಥವಾ ಪರಿಷ್ಕಾರ ಪ್ರಸರಣ ಮಾದರಿ ಬಗ್ಗೆ.